ಮೋಡಗಳು ಬೆಟ್ಟಗಳ ಭುಜದ ಮೇಲೆ ಮೆಲ್ಲಗೆ ಮಲಗುವ ತಾಣವಿದು. ಮಂಜಿನ ಹನಿಗಳು ಎಲೆಗಳ ಮೇಲೆ ಮುತ್ತಾಗಿ ಅರಳುವ ಲೋಕವಿದು. ಕಾಫಿಯ ಪರಿಮಳ ಗಾಳಿಯೊಂದಿಗೆ ಬೆರೆತು ಮನದೊಳಗೂ ಮಲೆನಾಡಿನ ಕಂಪು ತುಂಬುವ ನೆಲವಿದು. ಅದುವೇ ನಮ್ಮ ಮಲೆನಾಡಿನ ತವರೂರು ಚಿಕ್ಕಮಗಳೂರು. ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಜನಿಸಿ ದೇಶೀಯ ಕಾಫಿ ಉತ್ಪಾದನೆಯನ್ನು ಹೆಚ್ಚಿಸಲು ಹಾಗೂ ಕಾಫಿ ಕೃಷಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವವರು ಇಂದಿನ ನಮ್ಮ ಜನನಾಯಕ ಕಾರ್ಯಕ್ರಮದ ಅತಿಥಿ. ಅವರೇ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುವ ಸ್ವಾಯತ್ತ ಸಂಸ್ಥೆಯಾದ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ದಿನೇಶ್ ಎಂಜೆ. ಕೃಷಿ ಚಟುವಟಿಕೆಗೆ ಒಕ್ಕರಳಾಗಿರುವ ಕೃಷಿಕ ಪತ್ರಿಕೆಯ ಪ್ರಕಾಶಕರಾಗಿರುವ ಇವರು ಈ ಕೃಷಿ ಯೋಜನೆಯ ಮೂಲಕ ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ಕರ್ನಾಟಕದ ಪ್ರಮುಖ ಬೆಳೆಯ ಕೃಷಿ ಹಾಗೂ ಅಭಿವೃದ್ಧಿಗೆ ಅವರು ನಿಯೋಜಿಸಿರುವ ಉಪಕ್ರಮಗಳನ್ನು ಅವರ ಮಾತುಗಳಲ್ಲೇ ತಿಳಿದುಕೊಳ್ಳೋಣ ಇಂದಿನ ನಮ್ಮ ಜನನಾಯಕ ಕಾರ್ಯಕ್ರಮದಲ್ಲಿ. ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ನೂತನ ಕಾರ್ಯಕ್ರಮ ಜನನಾಯಕರ ಜರ್ನಿ. ಈ ಜರ್ನಿಯ ಒಂದು ವಿಶೇಷ ಸಂಚಿಕೆ, ಅದುವೇ ಕಾಫಿ ವಿತ್ ಕಾಫಿ ಬೋರ್ಡ್ ಚೇರ್ಮನ್. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವರು ವಿದ್ಯಾರ್ಥಿ ದಿಸಲಿದ್ದಾಗ ಕಾಫಿ ಕೃಷಿ ಮಾರುಕಟ್ಟೆ ಮುಕ್ತ ಮಾರುಕಟ್ಟೆ ಆಗಬೇಕು ಅಂತ ಹೇಳಿ ವಿದ್ಯಾರ್ಥಿಗಳ ಜೊತೆಗೂಡಿ ಕಾಫಿ ಬೆಳೆಗಾರರ ಜೊತೆಗೂಡಿ ಕಾಫಿ ಬೋರ್ಡ್ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋಂಥವ್ರು, ಹೋರಾಟ ಮಾಡ್ತಿದ್ದಂಥವ್ರು ಇವತ್ತು ಕಾಫಿ ಬೋರ್ಡ್ ಚೇರ್ಮನ್ ಆಗಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾಫಿ ಮಂಡಳಿಯ ಅಧ್ಯಕ್ಷರು ಶ್ರೀ ದಿನೇಶ್ ಅವ್ರನ್ನ. ನಮಸ್ಕಾರ ಸರ್, ಪ್ರೀತಿಯ ಸ್ವಾಗತ. ಸರ್, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಲೈಫನ್ನು ಒಂದು ಬಾರಿ ರಿವೈಂಡ್ ಮಾಡಿ ನೋಡುವಂಥ ಸಮಯ. ತಮ್ಮ ಬಾಲ್ಯದ ಜೀವನ ಬದುಕು, ತಮ್ಮ ತಂದೆ ತಾಯಿಗಳ ಪರಿಚಯ ಮಾಡ್ತಾ ತಮ್ಮ ಬಾಲ್ಯದ ಬದುಕನ್ನು ಮೇಲೆ ಹಾಕೋದಾದೆ ಸರ್. ನನ್ನ ಬಾಲ್ಯ ಜೀವನ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾರಂಭ ಆಯಿತು. ಬಹುಶಃ ನಮ್ಮ ಹಳ್ಳಿಗಳು ಭಾಳ ಚಿಕ್ಕ ಹಳ್ಳಿಗಳು ಮತ್ತು ಒಂದು ಪಶ್ಚಿಮ ಘಟ್ಟದ ತುತ್ತ ತುದಿಯಲ್ಲಿರುವ ಹಳ್ಳಿಗಳು. ಗ್ರಾಮೀಣ ಮಟ್ಟದಲ್ಲಿ ನಮ್ಮ ವಿದ್ಯಾಭ್ಯಾಸಗಳು ಪ್ರಾರಂಭ ಆಯಿತು. ಮತ್ತು ನಮ್ಮ ತಂದೆ ತಾಯಿಯವರು ವಿಶೇಷವಾಗಿ ನನಗೆ ಹೆಮ್ಮೆ ಅನಿಸುತ್ತೆ, ನನ್ನ ಅಜ್ಜ ಬೆಂಗಳೂರಿನಲ್ಲಿ ಅವತ್ತು ಓದಿದ್ದವರು. ಹಾಗೆ ನನ್ನ ತಂದೆ ಮೈಸೂರು ಮಹಾರಾಜರ ಕಾಲೇಜಿನಲ್ಲಿ ಓದಿದವರು. ಹಾಗೆ ಅವರಿಗೆ ವಿದ್ಯಾಭ್ಯಾಸವನ್ನು, ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಬೇಕು ಅನ್ನೋ ಒಂದು ಹಂಬಲ ಒಂದು 2 ಜನ್ರೇಷನ್ನಿಂದನೂ ಇದೆ. ಹಾಗಾಗಿ ನಮಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸವನ್ನು ಒಳ್ಳೆಯ ಶಾಲೆಗಳಲ್ಲಿ, ಗ್ರಾಮೀಣ ಮಟ್ಟದಲ್ಲಾದರೂ ಒಳ್ಳೆಯ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟರು. ನನ್ನ ತಾಯಿ ಕಮಲಾ ಅಂತ ಚಿಕ್ಕಮಗಳೂರಿನವರು. ಹಾಗೆ ನನ್ನ ಶಾಲೆ ಪ್ರಮುಖವಾದ ಘಟ್ಟ ಯಾವುದು ಅಂದರೆ ಹೈಸ್ಕೂಲು. ನಾನು ಹೈಸ್ಕೂಲಲ್ಲಿ ಪೂರ್ಣಪ್ರಜ್ಞಾ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಚಿಕ್ಕಮಗಳೂರಿನ ಸಂಗಮೇಶ್ವರಪೇಟೆ ಎಂಬ ಊರಿನ ಹಳ್ಳಿಯಲ್ಲಿ ಒಂದು ಶಾಲೆಯಲ್ಲಿ ನಾನು ವ್ಯಾಸಂಗ ಮಾಡ್ತಿದ್ದಾಗ ಅನೇಕ ಘಟನೆಗಳು ನಡೀತು. ಅದರಲ್ಲಿ ಪ್ರಮುಖವಾಗಿ ನಾನು ಶೈಯಿಂಗ್ ಇದ್ದೆ ಮತ್ತು ಸ್ಟೇಜಲ್ಲಿ ನಮಗೆ ಬಂದು ಗೊತ್ತಿರಲಿಲ್ಲ. ಒಂದು ದಿವಸ ನಮ್ಮ ಆಂಧ್ರ ಪ್ರದೇಶದ ರಿಷಿ ವ್ಯಾಲಿ ಸ್ಕೂಲ್ನ 2 ಟೀಚರ್ಸು ಅಧ್ಯಯನಕ್ಕಾಗಿ ಆ ಶಾಲೆಗೆ ಬರ್ತಾರೆ. ಆ ಶಾಲೆಗೆ ಬಂದಾಗ ಆ ಶಾಲೆಯನ್ನು ನಡೆಸ್ತಾ ಇದ್ದವರು ಅದಮಾರು ಮಠದ ಶ್ರೀ ವಿಭುದೇಶ ತೀರ್ಥ ಸ್ವಾಮೀಜಿಯವರು. ಅವರು ನನ್ನನ್ನು ಕರೆದುಬಿಟ್ಟು ಲಾಸ್ಟ್ ಬೆಂಚಲ್ಲಿ ಕೂತಿದ್ದೆ, ನೀನು ವೆಲ್ಕಮ್ ಸ್ಪೀಚ್ ಮಾಡು ಅಂದರು. ಅವತ್ತು ಸ್ಟೇಜನ್ನೇ ನೋಡಿರಲಿಲ್ಲ. ಅದು ಹೇಗೆ ಅಂದರೆ ಅದು ಇಂಗ್ಲೀಷ್ ಮೀಡಿಯಮ್ಮು, ಇಂಗ್ಲೀಷಲ್ಲಿ ವೆಲ್ಕಮ್ ಸ್ಪೀಚ್ ಮಾಡಬೇಕು ಅಂದರು. ನಾವು ಸ್ವಲ್ಪ ಎಲ್ಲ ಕನ್ನಡ ಮೀಡಿಯಮಿಂದ ಬಂದವರು. ಆದರೆ ನನ್ನನ್ನು ಕರೆದು ನಾನು ಹೋಗದಾಗ ನನಗೆ ಏನು ವಾಕ್ಯಗಳೇ ಬರಲಿಲ್ಲ. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರೇ ಹೇಳಿಕೊಟ್ರು ಏನು ಸ್ಪೀಚ್ ಮಾಡಬೇಕು ಅಂತ. ಅವರು ಹೇಳಿದ್ದನ್ನು ನಾನು ರಿಪೀಟ್ ಮಾಡಿದೆ. ಅಲ್ಲಿಂದ ನಮ್ಮ ಜರ್ನಿ ಲೀಡರ್ಶಿಪ್ ಏನಿರುತ್ತೆ ಅಥವಾ ಒಂದು ಪಬ್ಲಿಕ್ನ ಫೇಸ್ ಮಾಡೋಂಥದ್ದು ಅಥವಾ ವಿದ್ಯಾರ್ಥಿಯ ನಾಯಕತ್ವವನ್ನು ಆ ಶಾಲೆ ನನ್ನನ್ನು ರೂಪಿಸಿತು. ಸರ್, ತಾವು ಬಾಲ್ಯದಲ್ಲೇ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳಿಂದ ಬಹಳಷ್ಟು ಪ್ರೇರೇಪಣೆಗೊಂಡಂಥವ್ರು.
ಸಂಘದಲ್ಲಿ ಸ್ವಯಂ ಸೇವಕರಾಗಿ ತಮ್ಮ ನಾಯಕತ್ವ ಗುಣ ಹೇಳಿದ್ರಿ, ಏನು ವೆಲ್ಕಮ್ ಸ್ಪೀಚಿಂದ ಸ್ವಾಮೀಜಿಯವರು ಕೊಟ್ಟರು ಅಂತ ಹೇಳ್ಬಿಟ್ಟು. ಈಗ ತಮ್ಮ ಶಿಕ್ಷಣದ ಪಯಣದ ಬಗ್ಗೆ ವಿವರಿಸ್ಬೋದಾ ಸರ್? ಬಾಲ್ಯ ಜೀವನದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಇನ್ಫ್ಲುಯೆನ್ಸ್ ಹೇಗೆ ಬಂತು ಅಂದರೆ, ನಮ್ಮ ತಂದೆಯವರು ಯಾವಾಗಲೂ ಪೇಟೆಗೆ ಹೋದಾಗ, ಹಳ್ಳಿಯಲ್ಲ ಪೇಟೆಗೆ ಹೋದಾಗ ಕಾಮಿಕ್ಸ್ ಬುಕ್ಸ್ನ ತಂದುಕೊಡೋರು. ಆ ಕಾಮಿಕ್ಸ್ ಬುಕ್ಸು ನಿಮ್ಗೆ ಗೊತ್ತಲ್ಲ, ಹಿಂದೆ ಚಂದಮಾಮ ಮತ್ತು ಬೇರೆ ಬೇರೆ ಬುಕ್ಸ್ಗಳು ಅದ್ಭುತವಾಗಿತ್ತು. ಯಾಕೆಂದರೆ ಅದನ್ನು ಓದೋದೇ ಒಂದು ಫಿಲ್ಮ್ ನೋಡ್ದಂಗೆ ಆಗೋದು ಈಗ ನಮಗೆ. ಆ ಥರದ ಪುಸ್ತಕಗಳನ್ನು ಓದುವುದಕ್ಕೆ ಪ್ರೇರಣೆಯಾಗಿ ನಮ್ಮ ತಂದೆಯವರು ಕೊಟ್ಟರು. ಬಹುಶಃ ಆ ರೀತಿಯ ಚಿತ್ರದ ಮುಖಾಂತರ ನಾವು ಓದಿ ಅದು ನಮಗೆ ನಿಜವಾದ ಇನ್ಫ್ಲುಯೆನ್ಸ್ ಆಯಿತು. ಹಾಗಾಗಿ ನಮ್ಮ ಪ್ರಾರಂಭಿಕ ಹಂತದಲ್ಲೇ ನಮಗೆ ಒಳ್ಳೆಯ ಶಿಕ್ಷಣ, ಆಮೇಲೆ ವಿದ್ಯಾವಂತ ತಂದೆ ತಾಯಿ, ಜೊತೆಗೆ ನನಗೆ ಸಂಘದ ಪರಿಚಯ, ಈ ಮೂರೂ ಒಟ್ಟಿಗೆ ಬೆಳೆದಿದ್ದರಿಂದ ನಮಗೊಂದು ಅಷ್ಟು ದೇಶದ ಬಗ್ಗೆ ಅಥವಾ ರಾಷ್ಟ್ರದ ಬಗ್ಗೆ ಒಂದು ಪರಿಕಲ್ಪನೆ ಇಟ್ಕೊಂಡು ನಾವು ಬೆಳೆದವರು. ಹಾಗೆ ಮುಂದುವರೆದ ಇಂಜಿನಿಯರಿಂಗ್ ಶಿಕ್ಷಣ ಪಡಿತೀರಾ. ಸೊ ಹೇಗಿದ್ದ ಮುಂದಿನ ಉನ್ನತ ಶಿಕ್ಷಣದ ಬಗ್ಗೆ ಮಾತನಾಡೋದಾದ್ರೆ? ಒಟ್ಟಾರೆಯಾಗಿ ನಮ್ಮದು ಹೇಗಿರುತ್ತೆ ಅಂದರೆ, ಹೈಸ್ಕೂಲ್ವರೆಗೂ ಒಂಥರ ಶಿಕ್ಷಣ ಇರುತ್ತೆ. ಅದು ಏನಿರುತ್ತೆ ಅಂದರೆ, ಒಂದಷ್ಟು ನಾವು ಸೀರಿಯಸ್ ಆಗಿರಲ್ಲ ಅಂದರೆ ನಮ್ಮ ಆಟ ಪಾಠ ಇದರಲ್ಲಿ ಎಲ್ಲದರಲ್ಲೂ ಇರ್ತೀವಿ. ಒಂದು ಸತಿ ನಾವು PUC ತಲುಪಿದ ಮೇಲೆ ಬೇರೆ ಎಜುಕೇಷನ್ ಬಂದಾಗ ಅದಕ್ಕೆ ಫೋಕಸ್ ಆಗ್ತೀವಿ ನಾವು. ಯಾಕೆಂದರೆ ನಮ್ಮ ಕ್ಯಾರಿಯರ್ನ ಡೆವಲಪ್ ಮಾಡಬೇಕು ಅಂತ ಫೋಕಸ್ ಆಗ್ತೀವಿ. ಸೊ ಆ ಸಂದರ್ಭಗಳಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳು ಅಷ್ಟೇನು ಇರಲ್ಲ. ಆದರೆ ಆ ಎಜುಕೇಷನ್ ಎಲ್ಲ ಮುಗಿಸಿದ ಮೇಲೆ ಬೆಂಗಳೂರಲ್ಲಿದ್ದೆ ನಾನು ಸ್ವಲ್ಪ ವರ್ಷ. ಬೆಂಗಳೂರಿನಲ್ಲಿ ಅನೇಕ ಒಂದು ಬಿಸ್ನೆಸ್ಸನ್ನು ಮಾಡೋದು, ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡೋದು. ಆ ಕಾಲಘಟ್ಟದಲ್ಲಿ ಬೆಂಗಳೂರಿನಲ್ಲಿ ಇರೋದು ಬಹಳ ಕಷ್ಟ ಆಗಿತ್ತು, ನಮಗೆ ಆಪರ್ಚುನಿಟಿಗಳಿರಲಿಲ್ಲ. ಬಹುಶಃ ನಾನು ಮತ್ತೆ ಊರಿಗೆ ಹೋದಾಗ, ನಮ್ಮ ತೋಟವನ್ನು ನೋಡ್ಕೊಂಡು ಹೋದಾಗ, ನಮಗೆ ಹೆಚ್ಚು ಅಲ್ಲಿಯ ಪರಿಸರ ಮತ್ತು ಅಲ್ಲಿಯ ನಾವು ಪ್ರಕೃತಿ ಇವನ್ನೆಲ್ಲ ನಂಬಿ ಬದುಕೋದಕ್ಕೆ ಪ್ರಾರಂಭ ಮಾಡಿದ್ರು. ಎಸ್ ಸರ್, ತಾವು ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡಂಥವ್ರು ಕೃಷಿ ಮತ್ತು ಹೋರಾಟ ಸಂಘಟನೆಗಳಲ್ಲಿ ಇದು ಹೆಚ್ಚಿಗೆ ತೊಡಕೋತೀರ. ನಾನು ಆರಂಭದಲ್ಲೇ ಪರಿಚಯ ಮಾಡ್ಕೊಂಡು ಹೇಳ್ತಾ ಇದ್ದೆ, ತಾವು ವಿದ್ಯಾರ್ಥಿ ದೆಸೆಯಲ್ಲೇ ಹೋರಾಟ ಮಾಡಿದಂಥವ್ರು. ಈ ಇಂಜಿನಿಯರಿಂಗು ಮಾಡಿ ಕೆಲಸ ಸೇರ್ಕೋಬೇಕು ಅಂತ ಆಸೆ ಯಾಕೆ ಬರಲಿಲ್ಲ ತಮಗೆ? ಯಾಕೆ ಈ ಕೃಷಿ ಮತ್ತು ಹೋರಾಟದ ಕಡೆ ಹೊರಳಿದ್ರಿ ಅಂತ ಕೇಳ್ಬೋದಾ? ಒಂದು, ತಾವು ಪ್ರಾರಂಭಿಕದಲ್ಲಿ ಪ್ರಸ್ತಾಪ ಮಾಡಿದಿರಿ ವಿದ್ಯಾರ್ಥಿ ದೆಸೆಯಲ್ಲೇ ಹೋರಾಟ ಕಾಫಿ ಮಂಡಳಿ ಅಂದರೆ. ಕಾಫಿ ಮಂಡಳಿಯಲ್ಲಿ ಅವಾಗ ಪೂಲಿಂಗ್ ಸಿಸ್ಟಮ್ ಇತ್ತು. ಅಂದರೆ ನಾವೆಲ್ಲರೂ ಕಾಫಿ ಮಂಡಳಿಗೆ ನೀಡಬೇಕಾಗಿತ್ತು. ನಾವು ಒಂದು 5 kg ಇಟ್ಕೊಳ್ಳಬೇಕಾದ್ರೂ ಅದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇಡಬೇಕಾಗಿತ್ತು. ಅದಕ್ಕೆ ಜಾಸ್ತಿ ನಾವು ಇಷ್ಟು kg ನಮ್ಮ ಕನ್ಸಂಪ್ಷನ್ಗೂ ಇಟ್ಕೊಳ್ಳೋಂಗಿರಲಿಲ್ಲ. ಪೂಲಿಂಗ್ ಸಿಸ್ಟಮಲ್ಲಿ ಏನಾಗಂದರೆ, ಬೆಲೆಯನ್ನು ನಮಗೆ ನಿಖರವಾದ ಬೆಲೆಯನ್ನು ಕೊಡ್ತಾ ಇರಲಿಲ್ಲ. ಒಳ್ಳೆಯ ಮಾರುಕಟ್ಟೆಯನ್ನು ಸೇಲ್ ಆಗಿದ್ದರೂ ಕಾಫಿ ಅದನ್ನು ನಮಗೆ ರೈತರಿಗೆ ತಲುಪಿಸ್ತಿರಲಿಲ್ಲ. ಆಗ ಬೆಳೆಗಾರ ಸಂಘಟನೆಗಳು ಒಂದು ಹೋರಾಟದ ಕರೆಯನ್ನು ಕೊಡ್ತಾರೆ. ಬೆಂಗಳೂರು ಕಾಫಿ ಮಂಡಳಿ ಮುತ್ತಿಗೆ ಹಾಕಬೇಕು. ಹಿಂದೆ ಎಲ್ಲ ಬೇರೆ ಬೇರೆ ರೀತಿಯ ಅಧ್ಯಕ್ಷರಿದ್ದರು, ಆವಾಗ IAS ಮತ್ತು ಬೇರೆ ಬೇರೆ ಥರ ಅಧ್ಯಕ್ಷರಿದ್ದರು. ಸೊ ಮುತ್ತಿಗೆ ಹಾಕಿ ಆ ಮುತ್ತಿಗೆಯಿಂದ ಏನಾದರೂ ಹೋರಾಟ ಮಾಡಬೇಕು ಅಂತ ನಮ್ಮ ಹಿರಿಯರು ಬೆಳೆಗಾರ ಸಂಘದ ನಾಯಕತ್ವ ವಹಿಸಿದವರೆಲ್ಲ ಮಾಡಿದರು. ಆಗ ನಾನು ವಿದ್ಯಾರ್ಥಿ ಆಗಿದ್ದೆ. ನಾವು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಮತ್ತು ಪರಿಚಯಸ್ಥರನ್ನು ಬೆಂಗಳೂರಿನಲ್ಲಿ ಎಲ್ಲರೂ ಒಟ್ಟುಗೂಡಿಸಿ ಬಂದು ಕಾಫಿ ಮಂಡಳಿ ಮುಂದೆ ಒಂದು ದಿವಸದ ನಾವು ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದು ಆ ವಿದ್ಯಾರ್ಥಿಸೆಯಲ್ಲಿ. ಹಾಗೆ ನಾವು ನನಗೆ ಮೊದಲಿಂದ ಏನಿತ್ತು ಅಂದರೆ, ಯಾರ ಕೆಳಗೂ ಕೆಲಸ ಮಾಡಬಾರ್ದು ಅನ್ನೋದು ಒಂದು ಗಟ್ಟಿಯಾದ ನಿಲುವಿತ್ತು. ಏನಾದರೂ ಸ್ಟಾರ್ಟ್ ಮಾಡಿ ನನ್ನದೇ ಮಾಡಬೇಕು ಅನ್ನೋದೊಂದು ನಿಲುವಿದ್ದರಿಂದ ನಾನು ಎಲ್ಲೂ ಜಾಬ್ಗೆ ಅದನ್ನು ಟ್ರೈ ಮಾಡಲಿಲ್ಲ. ಬಹುಶಃ ಅನೇಕ ರೀತಿಯ ಬಿಸ್ನೆಸ್ಗಳನ್ನು ಕಾಫಿಯನ್ನು ಸೇರಿ ಆ ಸಂದರ್ಭದಲ್ಲೇ ಪ್ರಯತ್ನ ಮಾಡಿದ್ವು. ನಾವು ಉತ್ತರ ಭಾರತದಲ್ಲೆಲ್ಲ ಹೇಗೆ ಕಾಫಿಯನ್ನು ಮಾರುಕಟ್ಟೆ ಮಾಡ್ಬೋದು ಅಂತ ಅಲ್ಲಿ ಹೋಗಿಬಿಟ್ಟು ಅದನ್ನು ಆ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟು, ಆದರೆ ಆಗ ಈ ಮುಕ್ತ ಮಾರುಕಟ್ಟೆ ಇಲ್ಲದ ಪ್ರಯುಕ್ತ ನಾವು ಅದರಲ್ಲಿ ಹೆಚ್ಚು ಯಶಸ್ವಿ ಆಗಲಿಲ್ಲ. ಸೊ ಹಾಗಾಗಿ ಮತ್ತೆ ನಾನು ಹಳ್ಳಿಗೆ ಹೋದೆ. ಹಳ್ಳಿಗೆ ಹೋಗಿ ಅಲ್ಲಿ ನಮ್ಮ ಕಾಫಿ ತೋಟವನ್ನು ಹೇಗೆ ಮಾಡಬಹುದು ಅಂತ, ವೈಜ್ಞಾನಿಕಕ್ಕೆ ಹೇಗೆ ಮಾಡಬಹುದು ಅಂತ ನೋಡ್ದು. ಮೂಲತಃ ನನಗೇನು ಅನ್ನಿಸ್ತು ಅಂದರೆ, ನಮ್ಮದು ಸಮಾನ ಮನಸ್ಕರರು ಒಂದಿದ್ದು ನಾವು ಹೈಸ್ಕೂಲಲ್ಲಿ ಎಲ್ಲ ಓದ್ದವರು ಊರಿನಲ್ಲಿ. ಆಗಸ್ಟ್ 15 ಪ್ರತಿ ಆಗಸ್ಟ್ 15 ನಾವು ಒಂದು ಪ್ರವಾಸವನ್ನು ಮಾಡ್ತಿದ್ದು. ಏನು ಅಂದರೆ, ಒಂದು ಅಧ್ಯಯನ ಪ್ರವಾಸ ಮತ್ತು ಬೇರೆ ಪ್ರವಾಸ. ನಾವು ಬೇರೆ ಬೇರೆ ಜಿಲ್ಲೆಗೆ ಹೋಗಿ ರೈತರನ್ನು ನೋಡಿದಾಗ ಅದ್ಭುತವಾದ ರೈತರು ನಮ್ಗೆ ಸಿಗ್ತಾಯಿದ್ರು. ನೀವು ರೈತರು ಮಾಡಿರೋ ಸಾಧನೆಗಳನ್ನ ನೋಡಿದಾಗ ನಮಗೇನು ನಾವು ಮಾಡಿಲ್ಲ ಅನಿಸ್ತಾಯಿತ್ತು. ಅದನ್ನು ನೋಡಿ ನನಗೆ ಪ್ರೇರಣೆ ಆಯಿತು. ಈ ರೈತರು ಸಾಧನೆ ಮಾಡ್ತಾಯಿದ್ದಾರೆ, ತುಂಬ ಇದ್ದಾರೆ ಅಂತ. ಹಾಗಾಗಿ ನಾವು ಆ ಕೃಷಿಯಲ್ಲಿ
ಇನ್ನಷ್ಟು ಆಳವಾಗಿ ಅಲ್ಲಿಯ ವಿಜ್ಞಾನಿಗಳನ್ನು ಒಟ್ಟುಗೂಡಿಸ್ಕೊಂಡು ಅಲ್ಲಿ ನಾವು KVK ಅಂತ ರಿಸರ್ಚ್ ಸ್ಟೇಷನ್ನು ಇವೆಲ್ಲದಕ್ಕೂ ಒಂದಿಗೆ ಹೋಗಿಬಿಟ್ಟು ಸ್ವಲ್ಪ ಜ್ಞಾನವನ್ನು ಹೆಚ್ಚಿಸ್ಕೊಂಡು ನಾವು ನನ್ನ ಕೃಷಿಯನ್ನು ಪ್ರಾರಂಭ ಮಾಡಿದೆ. ಎಸ್ ಸರ್, ತಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಾ, ಸಮಸ್ಯೆಗಳನ್ನು ನೋಡೋದಕ್ಕೂ ಬದಲು ಅದಕ್ಕೆ ಪರಿಹಾರ ಕಂಡ್ಕೋಬೇಕು, ಬರೀ ನೋಡ್ಕೊಂಡು ಕೂತ್ಕೋಬಾರ್ದು ಅಂತ. ಈ ಮನೋಭಾವನ ಹೇಗೆ ಡೆವಲಪ್ ಮಾಡ್ಕೊಂಡ್ರಿ ತಾವು? ಭಾಳ ಇಂಟ್ರೆಸ್ಟಿಂಗ್ ವಿಚಾರ. ಅಂದರೆ ನಾವು ನಮ್ಮ ಈ ಕಾಫಿ ಸಮುದಾಯ ಇದೆಯಲ್ಲ, ಒಂದು ಸಣ್ಣ ಸಮುದಾಯ. ಆ ಸಣ್ಣ ಸಮುದಾಯದಲ್ಲಿ ನಾವು ಮದುವೆ ಮತ್ತು ಹಬ್ಬಗಳಿಗೆ ಹೋಗ್ತಾ ಇರ್ತೀವಿ. ಹೋಗ್ತಾ ಇದ್ದಾಗ ಪ್ರತಿಯೊಬ್ಬರು ಸಮಸ್ಯೆಗಳನ್ನೇ ಮಾತಾಡ್ತಿದ್ರು. ಮಳೆ ಬಂದಿಲ್ಲ, ಜನ ಇಲ್ಲ, ಈ ರೀತಿಯ ಸಮಸ್ಯೆಗಳನ್ನು ಮಾತಾಡುವಾಗ ನಾವು ಈ ಪ್ರವಾಸವನ್ನು ಆ ಸಂದರ್ಭದಲ್ಲಿ ಕೈಗೊಂಡಾಗ ಬೇರೆ ಕಾಫಿ ಇರ್ಬೋದು ಅಥವಾ ಬೇರೆ ಕೃಷಿಕರು ಸಾಧನೆಯನ್ನು ಮಾಡಿದ್ದಾರೆ, ನಾವು ಬರೀ ಸಮಸ್ಯೆಗಳನ್ನು ಮಾತಾಡ್ತಿದ್ದೀವಲ್ಲ, ಸಮಸ್ಯೆಗೆ ಉತ್ತರವನ್ನು ಹೇಗೆ ಕೊಡೋದು ಅಂತ ಒಂದಷ್ಟು 2-3 ವರ್ಷ ಒಂದು ಅಧ್ಯಯನ ಮಾಡಿದೆ. ಬೇರೆ ಬೇರೆ ಕೃಷಿ ಪತ್ರಿಕೆಗಳನ್ನು, ವಿದೇಶದಲ್ಲಿರೋ ಪತ್ರಿಕೆಗಳು ಮತ್ತು ನಮ್ಮ ದೇಶದ ಪತ್ರಿಕೆಗಳನ್ನು ತರಿಸ್ಕೊಂಡು ಅದನ್ನು ಓದೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಾವು ಏಕೆ ಒಂದು ಈ ಪತ್ರಿಕೋದ್ಯಮವನ್ನು ಪ್ರಾರಂಭ ಮಾಡಿ ಜನಗಳಿಗೆ ಈ ಟೆಕ್ನಾಲಜಿಗಳ ಟ್ರಾನ್ಸ್ಫರನ್ನು ಮಾಡಬಾರ್ದು ಅನ್ನೋದು ಉದ್ದೇಶದಿಂದ ಕೃಷಿಕ ಪತ್ರಿಕೆಯನ್ನು 2007 7 ಗಂಟೆ 7 ನಿಮಿಷಕ್ಕೆ ಅದು ಪ್ರಾರಂಭ ಆಗಿದ್ದು ಒಂದು ಪತ್ರಿಕೆ. 7ರ ನಂಟು ಪ್ರಾರಂಭ ಆಯಿತು. ಅಲ್ಲಿಂದ ನಾವು ಮತ್ತೆ ಹಿಂದೆ ತಿರುಗಿ ನೋಡಲಿಲ್ಲ. ಆದರೆ ಪತ್ರಿಕೋದ್ಯಮ ಲಾಭದಾಯಕ ಆಗುತ್ತೆ ಅನ್ನೋದು ಯಾವತ್ತೂ ಯೋಚನೆ ಮಾಡಲಿಲ್ಲ. ಪತ್ರಿಕೋದ್ಯಮದಿಂದ ಒಂದು ಸಮಾಜಕ್ಕೆ ಒಂದು ಪಾಸಿಟಿವ್ ಜರ್ನಲಿಸಮ್ನ ಕೊಡಬೇಕು ಅಂತ ಇಟ್ಕೊಂಡು, ಒಂದು ನಿಖರವಾದ ಗುರಿಯನ್ನು ಇಟ್ಕೊಂಡು ಪತ್ರಿಕೆಯನ್ನು ಪ್ರಾರಂಭ ಮಾಡೋದು. ಸರ್, 2007ರಲ್ಲಿ ಪ್ರಾರಂಭ ಅಂತ ಈ ಪತ್ರಿಕೆ ಏನೇ ಏಳು ಬೀಳು ಬಂದರೂ ಕೂಡ ಕಳೆದ 19 ವರ್ಷಗಳಿಂದ ಸಾಮಾಜಿಕ ಕಳಕಳಿ ಇಟ್ಕೊಂಡು ಅನೇಕ ಕಾರ್ಯಗಳನ್ನು ಮಾಡಿದ್ದು, ಪತ್ರಿಕೆ ಮೂಲಕ ಭಾಳಷ್ಟು ಕೆಲಸ ಮಾಡಿದ್ದೀರಾ. ಅದ್ರ ಬಗ್ಗೆ ಬೆಳಕು ಚೆಲ್ಬೋದಾ ಸರ್? ಖಂಡಿತ. ನಾವು ಪತ್ರಿಕೆಯನ್ನು ಪ್ರಾರಂಭ ಮಾಡಿದಾಗ ನನಗೆ ಒಂದು ಭಯ ಇತ್ತು, ನಮ್ಮ ಕಾಫಿ ಬೆಳೆಗಾರರು ಇದನ್ನು ಓದ್ತಾರಾ ಅಂತ. ಏಕೆಂದರೆ ಹಳ್ಳಿಗಳಲ್ಲಿದ್ದಿದ್ದು ಅದನ್ನು ಸ್ವೀಕರಿಸ್ತಾರಾ ಅನ್ನೋದು ಒಂದಿತ್ತು. ಅದನ್ನು ಯೋಚನೆ ಮಾಡಿಬಿಟ್ಟು ಏನೇನು ಹಾಕಿದರೆ ಅದರಲ್ಲಿ ಜನ ಓದಬಹುದು ಅಂತ ನೋಡಿಕೊಂಡು, ಅದಕ್ಕಾಗಿ ಏನು ಮಾಡೋದು, ನಾವು ಯಾರ್ದಾರು ಒಂದು ಎಕನಾಮಿಕಲ್ ಮನೆಗಳು ಇದ್ದರೆ ಒಂದು ಕಾಲಮಲ್ಲಿ, ಅಂದರೆ ನಮ್ಮ ರೈತರು ಎಲ್ಲಿ ಸೋಲ್ತಾ ಇದ್ರು ಅನ್ನೋದನ್ನು ಅಧ್ಯಯನ ಮಾಡೋದು. ಹೇಗೆ ಅಂದರೆ, ಒಂದು ಮದುವೆ ಮಾಡೋದರಲ್ಲಿ ದುಬಾರಿ ಖರ್ಚು, ಎಲ್ಲರೂ ಇದು ಸಾಮಾನ್ಯವಾಗಿ, ಮತ್ತು ವಾಹನಗಳನ್ನು ಪರ್ಚೇಸ್ ಮಾಡೋದ್ರಲ್ಲಿ ಸೋಲೋದು, ಮತ್ತು ನಾವು ಸರಿಯಾದ ಪ್ಲ್ಯಾನಿಂಗ್ ಇರಲ್ಲ, ಸೈಂಟಿಫಿಕ್ ಪ್ಲ್ಯಾನಿಂಗ್ ಇರಲ್ಲ, ಮತ್ತು ಮನೆಗಳನ್ನು ಕಟ್ಟಿ ಸೋಲ್ತಾ ಇರೋದನ್ನು ನಾವು ನೋಡಿದ್ದು, ಗಮನ ಹರಿಸಿದ್ದು. ಈ 3ರಲ್ಲಿ ನಾವು ಒಂದಷ್ಟು ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡು, ಒಂದು ಸುಂದರವಾದ ಮನೆಗಳು, ಕಡಿಮೆ ಖರ್ಚಿನಲ್ಲಿ ಮಾಡಿದ್ದ ಮನೆಗಳನ್ನು ನಾವು ಅದರಲ್ಲಿ ಒಂದು ಕಾಲಮ್ ಇಟ್ಟಿದ್ದು. ಹೋಮ್ ಸ್ಟೇ ಆವಾಗ ಬಂತು ಥೀಮು. ಹೋಮ್ ಸ್ಟೇಗಳನ್ನು ನಾವು ಪ್ರಾರಂಭ ಮಾಡಿದ್ವು, ಹೋಮ್ ಸ್ಟೇಗಳು ಏನೇನು ಮಾಡ್ತಾಯಿದೆ ಅಂತ. ಹಾಗೆ ಅದರಲ್ಲಿ ಏನು ಹಾಕಿದ್ವು ಅಂದರೆ, ನಾವು ಕೃಷಿಕ ಟೋಟಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ, ಅಂದರೆ ಅದು ಕ್ಯಾಪ್ಷನ್ ವರ್ಡು. ಅಂದರೆ ನಾವು ಪಾಸಿಟಿವ್ ಜರ್ನಲಿಸಮಲ್ಲಿ ಟೆಕ್ನಾಲಜಿಗಳ ಮುಖಾಂತರ ಹೇಗೆ ನಮ್ಮ ಬೇರೆ ರೈತರು ಮಾಡಿದ್ದಾರೆ ಅದನ್ನು ನಮ್ಮ ಇತರ ರೈತರಿಗೆ ತಲುಪಿಸೋ ಉದ್ದೇಶ ಇಟ್ಕೊಂಡು ಕೃಷಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡೋದು. ಭಾಳ 2-3 ವರ್ಷ ತುಂಬ ಕಷ್ಟ ಆಯಿತು ಅದನ್ನು ನಡೆಸೋದು. ಯಾವುದೇ ಲಾಭ ಅನ್ನೋದೊಂದು ಯೋಚನೆ ಮಾಡಲೇ ಇಲ್ಲ. ಆದರೆ ಒಂದು ಗುರಿ ಅಂತಿತ್ತು, ನಾವು ಮಾಡ್ತಿರೋ ಕೆಲಸ ಸಮಾಜದ ಒಳಿತಿಗಾಗಿ, ಮತ್ತು ಅದು ವಿಶೇಷವಾಗಿ ಎಲ್ಲರೂ ಒಂದು ವೇದವಾಕ್ಯ ಮಾಡ್ಕೊಬಿಟ್ಟಿದ್ದಾರೆ, ರೈತರೇ ದೇಶದ ಬೆನ್ನೆಲುಬು ಅಂತ. ಆದರೆ ಏನೂ ಮಾಡಲ್ಲ, ಆದರೆ ನಾವು ಮಾಡಿ ತೋರಿಸ್ಬೇಕು ಅಂತ. ಅದು ಗ್ರಾಮೀಣ ಪ್ರದೇಶ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ದೇವವೃಂದ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಆ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದು. ಇವತ್ತು ಅಲ್ಲಿ ಒಂದು 4-6 ಜನಿಗೆ ಎಂಪ್ಲಾಯ್ಮೆಂಟ್ ಹಳ್ಳಿಯಲ್ಲೇ ಕೊಟ್ಟಿದ್ದು. ಉದ್ದೇಶ ಮೈಗ್ರೇಷನ್ನ ಅವಾಯ್ಡ್ ಮಾಡಬೇಕು ಅನ್ನೋದು ಒಂದು ಕಾರಣ. ಅಂದರೆ ನಾವು ಎಲ್ಲರೂ ಸಿಟಿಗೆ ಬಂದರೆ ಆಗಲ್ಲ, ಹಳ್ಳಿಲೇ ಏನಾದರೂ ಜಾಬನ್ನು ಯಾಕೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪತ್ರಿಕೆಯನ್ನು ಪ್ರಾರಂಭ ಮಾಡಿ, ಪತ್ರಿಕೆ ಇವತ್ತು 19 ವರ್ಷ ಆಗಿ 20ನೇ ವರ್ಷಕ್ಕೆ ಕಾಲಿಡ್ತಿದ್ದೀವಿ. ನಮ್ಮ ಜರ್ನಿಯಲ್ಲಿ ಪತ್ರಿಕೆಗಳ ಅನೇಕ ಬರವಣಿಗೆಗಳು ಎಷ್ಟು ಅರ್ಥಪೂರ್ಣವಾಗಿತ್ತು ಮತ್ತು ರೈತರನ್ನು ತಲುಪ್ತು, ಬೆಳೆಗಾರನ. ಅಂದರೆ ಒಂದು ಗೊಬ್ಬರ ಗೋಲ್ಮಾಲ್ ಅಂತ ಒಂದು ಆರ್ಟಿಕಲನ್ನು ಮಾಡಿದ್ರು. ಅಲ್ಲಿ ಒಂದು ಸೊಸೈಟಿಯಲ್ಲಿ ಗೊಬ್ಬರವನ್ನು, ಡೂಪ್ಲಿಕೇಟ್ ಗೊಬ್ಬರವನ್ನು ಮಾರ್ತಾಯಿದ್ರು. ಅದನ್ನು ಯಾರೋ ಬಂದು ನಮಗೆ ರೈತರು ಹೇಳಿದಾಗ ಅಲ್ಲಿ ಹೋಗಿ ಆ ಗೋಡನ್ನಲ್ಲಿ ಆ ಗೊಬ್ಬರದ ಬಗ್ಗೆ ತನಿಖೆ ಮಾಡಿಸಿ, ಅಗ್ರಿಕಲ್ಚರ್ ಆಫೀಸರ್ ಇಡಿಸಿ
ಅದು ವಿಧಾನಸೌಧದಲ್ಲಿ ಪ್ರಶ್ನೆಯಾಗಿ ಬರುವ ಹಾಗೆ ಪತ್ರಿಕೆ ನೋಡ್ಕೊಳ್ತು. ಅದಕ್ಕೆ ಶಕ್ತಿ ಅದು. ಅದಕ್ಕೆ ಕೃಷಿ ಮಂತ್ರಿಗಳು ಅದರ ಉತ್ತರವನ್ನು ಕೊಟ್ಟಿದ್ದರು. ಅದರಿಂದ ಸಾಕಷ್ಟು ಜನರಿಗೆ ಮೋಸ ಆಗ್ತಿರೋದ್ರ ಬಗ್ಗೆ ತಿಳಿಯಿತು. ಹಾಗೆ ಬೆಳ್ಳಗಿರುವುದೆಲ್ಲ ಸುಣ್ಣ ಅಲ್ಲ ಅಂತ ಒಂದು ಮಾಡಿದ್ರು. ಅಂದರೆ ನಮ್ಮಲ್ಲಿ ಕೃಷಿಗೆ ಸುಣ್ಣವನ್ನು ಹಾಕ್ತಾರೆ. ಭದ್ರಾವತಿ ಪೇಪರ್ ವೇಸ್ಟನ್ನು ತಂದು ಹಾಕ್ತಾ ಇದ್ದಿದ್ದನ್ನು ನಾವು ಗಮನಿಸ್ತೀವಿ. ಅದು ವೈಜ್ಞಾನಿಕವಾಗಿ ಕೆಮಿಕಲಲ್ಲಿ ಮಾಡಿರೋದು. ನಾವು ಸುಣ್ಣ ನ್ಯಾಚುರಲಾಗಿ ಇರಬೇಕು, ಅದನ್ನು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಂದು ರೈತರಿಗೆ ಕೊಡ್ತಾಯಿದ್ರು. ಆ ರೈತರು ಅದನ್ನು ಹಾಕಿ ಅದರ ದುಷ್ಪರಿಣಾಮಗಳನ್ನು ಅನೇಕ ರೈತರು ನಮ್ಮ ಹತ್ರ ಹಂಚ್ಕೊಂಡ್ರು. ಆಮೇಲೆ ನಾವು ಅದ್ರ ಬಗ್ಗೆ ಭದ್ರಾವತಿಗೆ ಹೋಗಿ ಅದು ಏನಿದೆ ಅದರಲ್ಲಿ ಪೇಪರ್ ಮಿಲ್ಲು ಅದನ್ನು ಟೆಸ್ಟೆಲ್ಲ ಮಾಡಿಸಿ ಅದರ ಬಗ್ಗೆ ಒಂದು ಆರ್ಟಿಕಲನ್ನು ಬರೆದು, ಸೊ ಅದು ಅತ್ಯಂತ ಯಶಸ್ಸಾಯಿತು. ಮತ್ತು ರೈತರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಎಚ್ಚರಿಕೆಯ ಗಂಟೆ ಆಯಿತು. ಒಂದಷ್ಟು ಯಾವುದನ್ನು ಪರ್ಚೇಸ್ ಮಾಡುವಾಗಾದರೆ ಅದನ್ನು ನೋಡುವ ರೀತಿ ಬೇರೆ ಥರ ಆಯಿತು. ಈ ಥರ ನಾವು ಎಲೆಗೆ ಸತ್ವ ಬೆಳೆಗೆ ಮಹತ್ವ ಅಂತ ಬರೆದು, ಅಂದರೆ ಎಲೆಗೆ ಏನಾದರೂ ಫೀಡ್ ಮಾಡಿದರೆ ಬೆಳೆ ಹೇಗೆ ಮಹತ್ವ ಬರುತ್ತೆ ಅನ್ನೋದನ್ನು ಕೊಟ್ಟು, ತೋಟಕ್ಕೆ ಹೋಗುವಾಗ ನೀವು ಬರೀ ಎಲೆಯನ್ನು ನೋಡಿ ನಿಮ್ಮ ತೋಟಗಳನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಒಂದು ವೈಜ್ಞಾನಿಕ ಬರಹಗಳನ್ನು ಬರೆದು. ಪ್ರತಿ ಸಂಚಿಕೆಯ ಲೇಖನಗಳನ್ನು ಆಯ್ಕೆ ಮಾಡುವಾಗ ದಿನೇಶ್ ಅವರ ಸಮಾಲೋಚನೆ ಪರಿಣಾಮಕಾರಿಯಾದದ್ದು. ಪತ್ರಿಕೆಯ ಬಹುತೇಕ ಲೇಖನಗಳು ಕೃಷಿ ವ್ಯವಸ್ಥೆಯಲ್ಲಿಯೇ ಬದಲಾವಣೆ ತರಲು ಕಾರಣವಾಗಿದೆ. ಕಾಫಿ ನಾಡಿನ ಪ್ರತಿ ಮನೆಗಳಲ್ಲಿಯೂ ಕೃಷಿಕ ಪತ್ರಿಕೆ ಇರೋದು ಪ್ರತಿಷ್ಠೆ ಎನ್ನುವ ಮಟ್ಟಕ್ಕೆ ಬೆಳೆಯಲು ದಿನೇಶ್ ಅವರ ನಿರಂತರ ಶ್ರಮ ಕಾರಣ. ದಿನೇಶ್ ಅವರು ಸಾಮಾಜಿಕವಾಗಿ ಬಹಳಷ್ಟು ಜವಾಬ್ದಾರಿಗಳನ್ನ ವಹಿಸಿಕೊಂಡು ಸಮಾಜ ಗುರುತಿಸುವಂತಹ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕಾಫಿ ಮಂಡಳಿ ಅಧ್ಯಕ್ಷರಾಗಿಯೂ ಕೇಂದ್ರ ಸರ್ಕಾರದ ಮಂತ್ರಿಗಳು, ಅಧಿಕಾರಿ ವರ್ಗ ಮತ್ತು ಕಾಫಿ ಉದ್ಯಮ ಮೆಚ್ಚುವಂತಹ ಬದಲಾವಣೆ ತರಲು ಶ್ರಮಿಸಿದ್ದಾರೆ. ದಿನೇಶ್ ಅವರು ಕರ್ಮಯೋಗಿ ಎನ್ನುವುದರಲ್ಲಿ ಅನುಮಾನವಿಲ್ಲ. ಬಹುಶಃ ಕಳೆದ 19 ವರ್ಷಗಳಲ್ಲಿ ಈ ರೀತಿ ಅನೇಕ ಕ್ರಾಂತಿಕಾರಕ ಕೆಲಸಗಳನ್ನು ಮಾಡಿದೆ. ಸೊ ಇನ್ನೊಂದು ವಿಶೇಷ ಗಮನಿಸಬೇಕು, ನೀವು ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂವರೆಗೂ ಪತ್ರಿಕೆ ನಡೆಸ್ತಾ ಇರಲ್ಲ, ಅದಕ್ಕೂ ಕೂಡ ನಿಜಕ್ಕೂ ಕೂಡ ಶ್ಲಾಘನೀಯ ಸರ್ ಅದು. ಸೊ ಹಾಗೆ ಮುಂದೆ ಹೋಗ್ತಾ ಸರ್, ಕೃಷಿಯಲ್ಲಿ ವಿಶೇಷವಾಗಿ ಕಾಫಿ ಕೃಷಿಯಲ್ಲಿ ತಂತ್ರಜ್ಞಾನ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್? ರೈತರಿಗೆ ತಂತ್ರಜ್ಞಾನ ತಲುಪಿಸಲು ಹೇಗೆ ತಾವು ಕೆಲಸ ಮಾಡ್ತಾಯಿದ್ದೀರಾ? ಈ ಕೃಷಿ ಆ್ಯಪ್ ಬಗ್ಗೆ ಮತ್ತು ತಂತ್ರಜ್ಞಾನದ ಬಗ್ಗೆ ಮಾತನಾಡ್ಬೋದಾ ಸರ್? ನಾವು ಈ ಕೃಷಿಕ ಪತ್ರಿಕೆ 2007ರಲ್ಲಿ ಪ್ರಾರಂಭ ಆಗಿ 2009ರಲ್ಲಿ ಒಂದು ಹಳ್ಳಿ ಹಬ್ಬ ಅಂತ ಮಾಡಿದ್ರು. ಕಾರಣ ಇಷ್ಟೇ, ತಂತ್ರಜ್ಞಾನ ನೀವೇನು ಕೇಳಿದ್ರಿ ಅದನ್ನು ಪ್ರಾಕ್ಟಿಕಲಾಗಿ ವರ್ಗಾವಣೆ ಆಗಬೇಕು. ಯಾವುದು ನೋಡಿ ಕಲಿ ಮಾಡಿ ತಿಳಿ ಅನ್ನೋದೊಂದು ಇದೆಯಲ್ಲ, ನಾಣ್ಣುಡಿ ಇದ್ದಾಗೆ ನಾವು ಪ್ರಾಕ್ಟಿಕಲಾಗಿ ಏನಾದರೂ ತೋರಿಸ್ಬೇಕು ರೈತರಿಗೆ ಅನ್ನೋದು ಇಟ್ಕೊಂಡು ಹಳ್ಳಿ ಹಬ್ಬ ಅಂತ ಒಂದು ದೇವವೃಂದದಲ್ಲಿ ಒಂದು ಉತ್ತಮ ಕಾಫಿ ಬೆಳೆಗಾರರ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ರು. ಯಾವತ್ತು 27/12/2009 ಪತ್ರಿಕೆ ಆರಂಭ ಆದ 2 ವರ್ಷ ನಂತರ. ಯಾಕೆ ಪ್ರಾರಂಭ ಮಾಡಿದ್ವು ಅಂದರೆ, ನಾವು ಆ ಸಂದರ್ಭಗಳಲ್ಲಿ ನಾವು ಅಂತ ಏನು ಕೇಳ್ತಿದ್ದೀನಿ ಅಂದರೆ, ನನಗೆ ನಾನು ಅನ್ನೋದು ಹೇಳ್ಕೊಬಾರ್ದು ಅಂತ. ನಾವು ಅಂದರೆ ನಮ್ಮ ಸ್ನೇಹಿತರು ಸೇರಿಕೊಂಡು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು. ಅದರಲ್ಲಿ ಕಾಫಿ ಮಂಡಳಿಯು ಅದರದ್ದು ಸಹಭಾಗಿತ್ವ ಇತ್ತು. ಆ ಕಾರ್ಯಕ್ರಮಕ್ಕೆ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಅಂತ ಬಂದು ಅಶೋಕ ಹೋಟ್ಲಲ್ಲಿ ಆಯೋಜಿಸಿದ್ರು. 7,000 ರೂಪಾಯಿ ಎಂಟ್ರಿ ಫೀಸ್ ಇತ್ತು. 7,000 ಕೊಟ್ಟು ಬಂದು ಒಳಗಡೆ ಎಲ್ಲ ನಾವು ನೋಡಿದು 3 ದಿವಸ ಆ ಕಾರ್ಯಕ್ರಮ ನಡೀತಿತ್ತು. ಕಪ್ಪಿಂಗ್ ಕಾರ್ಯಕ್ರಮ ನೋಡಲಿಕ್ಕೆ 7,000 ಕೊಟ್ಟು ಎಂಟ್ರಿ ಫೀಸ್ ಬರಬೇಕಿತ್ತು. ಸೆಮಿನಾರ್ಗಳಲ್ಲಿ ಅರೇಂಜ್ಮೆಂಟ್ ಅದ್ಭುತವಾಗಿ ಮಾಡಿದರು. ಎಷ್ಟು ಜನ ಇದ್ದರು ಅಂದರೆ 500 ಜನ 600 ಜನ ಟೋಟಲ್ ಪಾರ್ಟಿಸಿಪೇಷನ್ನು. ಅಲ್ಲಿ ಅವಾರ್ಡ್ ಯಾರಿಗೆ ಕೊಡ್ತಿದ್ರು, ಈ ಕಪ್ಪಿಂಗ್ ಕ್ವಾಲಿಟಿ ಕಾಫಿನ ಕಪ್ ಮಾಡಿದ್ದಕ್ಕೆ ಅವಾರ್ಡನ್ನು ಪ್ರಶಸ್ತಿಗಳನ್ನು ಕೊಡ್ತಿದ್ರು. ಆವಾಗ ನನಗನ್ನಿಸ್ತು ಎಲ್ಲೋ ತಪ್ಪಾಗ್ತಿದೆ ಅಂತ. ಆಗ ನಾವು ಇನ್ನೊಂದು ಸಿಸ್ಟಮ್ನ ಬ್ಲೇಮ್ ಮಾಡಲಿಲ್ಲ, ಇನ್ನೊಂದು ಸಿಸ್ಟಮ್ನ ಬೆಳೆಸಬೇಕು ಅನ್ನೋದು ಯಾವಾಗಲೂ ನಮ್ಮ ಬಯಕೆ, ನಿಮ್ಮ ಮನೋಭಾವ. ಯಾವಾಗಲೂ ಏನು ಗೊತ್ತಾ, ನಮಗೆ ಈಸಿ, ಯಾವುದೋ ಒಂದು ವ್ಯವಸ್ಥೆಯನ್ನು ದೂಷಿಸೋದು ಭಾಳ ಸುಲಭ, ಆದರೆ ಇನ್ನೊಂದು ವ್ಯವಸ್ಥೆಯನ್ನು ಹುಟ್ಟು ಹಾಕೋದು ಭಾಳ ಕಷ್ಟ. ಆ ದಿಕ್ಕಿನಲ್ಲಿ ನಾವು ರೈತರಿಗೆ ಇವರು ಅವಾರ್ಡ್ ಕೊಡ್ತಿಲ್ಲ, ನಾವು ರೈತರಿಗೆ ಅವಾರ್ಡ್ ಕೊಡಬೇಕು ಅಂಥೇಳಿ 2009ರಲ್ಲಿ 27 ಡಿಸೆಂಬರಲ್ಲಿ ಹಳ್ಳಿ ಹಬ್ಬ ಅಂತ ಪ್ರಾರಂಭ ಮಾಡಿದ್ರು. ಮತ್ತು ಉತ್ತಮ ಕಾಫಿ ಪ್ರಶಸ್ತಿ ಸಮಾರಂಭ ಅಂತ. ಯಾವ ಥರ ಇತ್ತು ಅಂದರೆ, ಹಳ್ಳಿ ಹಬ್ಬ ನಮ್ಮೂರಲ್ಲೇ ಪ್ರಾರಂಭ ಆಗಿದೆ. ನಮ್ಮೂರಲ್ಲಿ ಒಂದು 800 ಜನ ಕೂಡ ಚೌಲ್ಟ್ರಿ ಇದೆ.
ಪತ್ರಿಕೆ ಸರ್ಕ್ಯುಲೇಷನ್ 1200 ಇತ್ತು. ಜನ ಬರ್ತಾರೋ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಪ್ರೆಸೆಂಟೇಷನ್ನು ಬ್ಯಾನರ್ಸು ಅಷ್ಟು ಚೆನ್ನಾಗಿತ್ತು. ಅಂದರೆ 3 ಜಿಲ್ಲೆಯಲ್ಲಿ ಬನ್ನಿ ದೇವರೊಂದಕ್ಕೆ ಅಂತ ಒಂದು ಟೈಟ್ಲ್ ಹಾಕ್ಬಿಟ್ಟು ಟೆಕ್ನಾಲಜಿಗೆ ಹೇಳ್ತೀವಿ. ಇವೆಲ್ಲ ಒಂಥರ ಚೆನ್ನಾಗಿ ಮಾರುಕಟ್ಟೆಯನ್ನು ಮಾಡಿದ್ರು. ಸುಮಾರು 6000 ಜನ ಬಂದರು ಅವತ್ತು. 2000 ಜನಕ್ಕೆ ಅಡುಗೆ ಮಾಡಿಸಿದ್ದು, 6000 ಜನ ಬಂದರು. ಹಳ್ಳಿಗೆ ಈ ಥರ ಬರ್ತಾರೆ, ಕಾಫಿಯಲ್ಲಿ ಈ ಥರದ್ದು ನಾವು ಸನ್ನಿವೇಶನೇ ನೋಡಿರಲಿಲ್ಲ. ಆದರೆ ಅಲ್ಲಿಗೆ ಬಂದವರು ಏನು ಮಾಡಿದರು ಅಂದರೆ, ಅವತ್ತೇನಾಗಿತ್ತು, ಡಿಸೆಂಬರಲ್ಲಿ ಮಳೆ, ತುಂಬ ಮಳೆ ಇತ್ತು. ನಾವೇನು ತಿಳಿದು ಜನ ಬರಲ್ಲ ಅಂಥೇಳಿ ಇನ್ನೂ ಊಟನೂ ಕಡಿಮೆ ಮಾಡೋಣ ಅಂಥೇಳಿ ಮತ್ತು ₹100 ಎಂಟ್ರಿ ಫೀಸು. ನಾವು ಯಾವುದು ಉಚಿತವಾಗಿ ಕೊಡುವ ಅಭ್ಯಾಸ ಇಟ್ಕೊಂಡಿಲ್ಲ. ಅದು ತಪ್ಪು ಅಂತ ನನ್ನ ವೈಯಕ್ತಿಕ ಭಾವನೆ. ಯಾಕೆಂದರೆ ಉಚಿತವಾಗಿ ಕೊಟ್ಟಷ್ಟು ನಾವು ಅದನ್ನು ಸೀರಿಯಸ್ಸಾಗಿ ತೆಗೆದುಕೊಳ್ಳಲ್ಲ. ಹಾಗಾಗಿ ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿದ್ವಿ. ಎಲ್ಲರೂ ಬಂದು ಹಳ್ಳಿ ಹಬ್ಬದಲ್ಲಿ ಭಾಗಿಯಾದರು. ಊಟ ಸಿಕ್ಕಲಿಲ್ಲ, ಆದರೆ ಬೆಂತಟ್ಟು ಹೋದರು. ಯಾಕೆ ಅಂದರೆ ಈ ಹುಡುಗರು ಏನೋ ಮಾಡ್ತಾಯಿದ್ದಾರೆ, ಇದಕ್ಕಾಗಿ ನಾವು ಸಪೋರ್ಟ್ ಮಾಡಬೇಕು ಅಂತ ಮಾಡಿ. ಅವತ್ತಿನ ಟೆಕ್ನಾಲಜಿ ಯಾವ ಥರ ಇತ್ತು ಅಂದರೆ, ನೀವು ಲೈವಾಗಿ ಗದ್ದೆಯಲ್ಲಿ ನಾಟಿ ಮಾಡೋ ಮಿಷಿನ್ ಇತ್ತು, ಲೈವಾಗಿ ಹಾರ್ವೆಸ್ಟ್ ಮಾಡೋ ಮಿಷಿನ್ ಇತ್ತು. ಅದು ಹೊಸ್ತು ಆಗ ಮಲೆನಾಡಿಗರಿಗೆ. ಅದನ್ನು ನೋಡ್ತಾ ಜನ ಗದ್ದೆಯ ಎರಡೂ ಬದಿಗಳಲ್ಲಿ ನೋಡ್ತಾ ಇರೋದು. ಮತ್ತು ಈ ಥರ ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂದರೆ ವಾಸ್ತವವಾಗಿ ಪ್ರಾಕ್ಟಿಕಲಾಗಿ ಟೆಕ್ನಾಲಜಿ ಟ್ರಾನ್ಸ್ಫರ್ನ ಒಂದು ಕೃಷಿಕ ಪತ್ರಿಕೆ ಮಾಡಿದಾಗ ಸುಮಾರು ಬೆಂಬಲ ಸಿಕ್ತು. ಹಾಗೆ ಅದಾಗಿ ಮತ್ತೆ 2011ಕ್ಕೆ ಹಾಸನ ಜಿಲ್ಲೆ ಹೆತ್ತೂರಿನಲ್ಲಿ ಹಳ್ಳಿ ಹಬ್ಬ ಮಾಡಿದ್ರು. ಆ ಊರಿನವರೇ ಇನ್ವೈಟ್ ಮಾಡಿದ್ರು, ನಮ್ಮೂರಿಗೆ ಬಂದು ಮಾಡಬೇಕು ಅಂತ. ಈ ಸರಿ ಇಲ್ಲಿ ಮಾಡಿದರೆ ನಮ್ಮೂರಿಗೆ ಅವತ್ತು ಪ್ರಶಸ್ತಿ ಕೊಟ್ಟಿದ್ದು ಯಾರಿಗೆ ಅಂದರೆ, ದೇವರೊಂದಲ್ಲಿ 1 ಎಕರೆ 5 ಗುಂಟೆ ಇರೋನಿಗೆ ಪ್ರಶಸ್ತಿ ಕೊಟ್ಟು, ಸಾವಿರಾರು ಎಕರೆಯ ಕಲ್ಪನೆ ಇರುವ ಕಾಫಿ ಬೆಳೆಗಾರರ ಕಲ್ಪನೆ ಇರುವ ಸಮಾಜಕ್ಕೆ 1 ಎಕರೆ 5 ಗುಂಟೆ ಒಬ್ಬರು ಪ್ರಶಸ್ತಿ ಕೊಟ್ಟು, ಇನ್ನೊಬ್ಬರು 12 ಎಕರೆ 15 ಎಕರೆ ಇರೋರಿಗೆ ಪ್ರಶಸ್ತಿ ಕೊಟ್ಟು, ಅದು ಅವತ್ತು ದೊಡ್ಡ ವಿಚಾರ ಆಯಿತು. ಯಾಕೆಂದರೆ ಆ ಪ್ರಶಸ್ತಿಗೆ ಅರ್ಹತೆಯನ್ನು ಅವ್ರು ಯಾವ ಪಡೆದಿದ್ರು ಅಂತ ಅದಕ್ಕೆ ಆದ ಒಂದು ತಂಡವನ್ನು ಮಾಡಿ, ಕಮಿಟಿಗಳನ್ನು ಮಾಡಿದ್ರು. ಸೊ ಈ ಥರ ನಾವು ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಹೆತ್ತೂರಿಗೆ ಹೋದಾಗ ಅಲ್ಲಿ 10 ಎಕರೆ ಪ್ರದೇಶದಲ್ಲಿ ಒಂದು ವೈಭವದ ಒಂದು ಇದನ್ನು ಮಾಡಿದ್ರು. ಭತ್ತದ ತೆನೆಯ ಒಂದು ಎಂಟ್ರೆನ್ಸು, ನೀವು ಆ ಥರ ಎಲ್ಲ ಮಾಡಿ ಓಪನ್ ಇದರಲ್ಲಿ ಮಾಡಿ ಸುಮಾರು 12,000 ಜನ ಅವತ್ತು ಬಂದರು. ₹100 ಎಂಟ್ರಿ ಫೀಸ್ ಮತ್ತು. ಸೊ ನಾವೆಲ್ಲೂ ಫ್ರೀ ಇಲ್ಲ. ಅಂದರೆ ಈ ರೀತಿ ನಮ್ಮ ಜರ್ನಿಗಳನ್ನು ಮಾಡಿ, ಹಳ್ಳಿ ಹಬ್ಬ ಮತ್ತು ಟೆಕ್ನಾಲಜಿಗಳನ್ನು ಮಾಡಿ, ಪ್ರಶಸ್ತಿಗಳನ್ನು ಕೊಟ್ಟು, ರೈತರನ್ನು ಯಾವುದು ನೆಗೆಟಿವಲ್ಲಿದ್ದರು ರೈತರು, ಅಂದರೆ ನಮಗೇನೂ ಆಗಲ್ಲ ಮಾಡೋಕ್ಕೆ, ಮುಂದಿನ ದಿವಸಗಳಲ್ಲಿ ಕಷ್ಟ ಇದೆ ಅಂದಾಗ ಇಲ್ಲ, ಹೋಪ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಎಸ್, ಹಳ್ಳಿ ಹಬ್ಬದಲ್ಲಿ ತಮ್ಮನ್ನು ಗಮನಿಸಿದವರು ಒಬ್ಬರು ಹೇಳ್ತಾಯಿದ್ರು, ಆಯೋಜಕರು ಯಾರಪ್ಪ, ನೀವು ಆಗಲೇ ಒಂದು ಮಾತು ಉಪಯೋಗಿಸಿದ್ರು, ನಾನಲ್ಲ ನಾವು ಅಂತ ಹೇಳ್ಬಿಟ್ಟು. ಹಾಗೆ ತಾವೆಲ್ಲೂ ಕೂಡ ವೇದಿಕೆ ಹಂಚ್ಕೊಳ್ದಲೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬರಬೇಕು, ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಭಾಳ ಹಿಂದೆ ತೆರೆಮರೆಯಲ್ಲಿದ್ದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು ಅಂತ ತಮ್ಮನ್ನು ಕಂಡವರು ಹೇಳ್ತಾ ಇದ್ದಾರೆ ಸರ್. ಹಾಗೆ ಮುಂದೆ ಹೋಗ್ತಾ ಕೃಷಿಕ್ ಆ್ಯಪ್ ಬಗ್ಗೆ ಮಾತಾಡಿದರೆ ಕೇಂದ್ರ ಸಚಿವರಿಂದಲೂ ಕೂಡ ಶ್ಲಾಘನೆಗೆ ವ್ಯಕ್ತವಾಗುತ್ತೆ ಆ ಆ್ಯಪ್ ಸರ್, ಆ ಒಂದು ತಂತ್ರಜ್ಞಾನ ಸರ್. ತಮಗೆಲ್ಲರಿಗೂ ಗೊತ್ತಿದ್ದು ಕೊರೋನಾ ಸಮಯ ಬಂತು, ಪತ್ರಿಕೆ ಪ್ರಿಂಟ್ ಆಗ್ತಿರಲಿಲ್ಲ. ಏನಾದರೂ ಮಾಡಿ, ನನ್ನ ವೈಫು ಪ್ರಿನ್ಸಿಪಲ್ ಸಾಫ್ಟ್ವೇರ್ ಇಂಜಿನಿಯರ್ ಈಗ. ಸೊ ನಾವಿಬ್ಬರು ಕೂತ್ಕೊಂಡು ಯೋಚನೆ ಮಾಡಿದು, ಸ್ನೇಹಿತರೊಂದಿಗೆ ಹಂಚಿಕೊಂಡು. ಅವತ್ತು ಮನೆಯಿಂದ ಹೊರಗಡೆ ಹೋಗೋ ಪರಿಸ್ಥಿತಿಲೂ ಇರಲಿಲ್ಲ. ನಮ್ಮ ಸ್ನೇಹಿತರೊಬ್ಬರನ್ನ ಸಂಪರ್ಕ ಮಾಡಿ ಒಂದು ಆ್ಯಪನ್ನು ಡೆವಲಪ್ ಮಾಡಿ, ಆ್ಯಪ್ ಮುಖಾಂತರ ಪತ್ರಿಕೆಯನ್ನು ಓದಲಿ ಅಂತ. ಯಾಕೆಂದರೆ ಪ್ರಿಂಟ್ ಆಗದಿಲ್ದಾಗ ಅವರಿಗೆ ಏನಾದರೂ ಮನೇಲಿದ್ದಾಗ ಒಂದು ಒಳ್ಳೆ ಇದನ್ನು ಹೋದಾಗ ಸೀರಿಯಸ್ಸಾಗಿ ಓದ್ತಾರೆ ಅನ್ನೋದು ಗೊತ್ತಿತ್ತು. ಆಮೇಲೆ ಅದರ ಅವಶ್ಯಕತೆ ಇತ್ತು. ಸೊ ಅದನ್ನು ನಾವು ಪರಿಣಾಮಕಾರಿಯಾಗಿ ಆ್ಯಪ್ನ ಒಂದು ಈ ಕೃಷಿಕ ಆ್ಯಪನ್ನು ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಮತ್ತೆ ನಾವು ಅಧ್ಯಯನಶೀಲರಾದವು. ಹೇಗೆ ಅಧ್ಯಯನಶೀಲರಾದವು ಅಂದರೆ, ನಾವು ಇದನ್ನು ಒಂದು ಬಿಸ್ನೆಸ್ ಆಪರ್ಚುನಿಟಿಯಾಗೂ ಮತ್ತು ರೈತರಿಗೆ ಅದಕ್ಕೆ ಹೆಲ್ಪ್ ಆಗಂಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ವು. ತಮಗೆಲ್ಲರಿಗೂ, ನೀವು ಬೆಂಗಳೂರಲ್ಲಿದ್ದೀರಿ, ನೀವು ಬೆಂಗಳೂರಲ್ಲಿ ಎಲ್ಲರೂ ಹೋಗಬೇಕು ಅಂದರೆ ಮೊಬೈಲಲ್ಲಿ ಒಂದು ಊಬರು ಇದನ್ನು ಮಾಡ್ತೀರಿ, ಬುಕ್ ಮಾಡ್ತೀರಿ. ಸುಮ್ಮನೆ ನಮಗೂ ಒಂದು ಆಶ್ಚರ್ಯ ಆಗುತ್ತೆ. ನಾವು ಎಲ್ಲಿ ಪ್ರೆಸ್ ಮಾಡ್ತೀವಿ ಅಲ್ಲಿಗೆ ಬಂದು ಕಾರ್ ನಿಲ್ಲುತ್ತೆ. ಇವತ್ತು ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿನ ರೈತರಿಗೆ ಯಾಕೆ ಕೊಡಬಾರ್ದು, ಅವ್ರ ಮನೆಗೆ ಈ ಪ್ರಾಡಕ್ಟ್ಗಳನ್ನು ಹೋಗಬಾರ್ದು ಅನ್ನೋದು ಒಳ್ಳೆಯ ಸದುದ್ದೇಶದಿಂದ ಈ ಕೃಷಿಕ ಆ್ಯಪನ್ನು ಮಾಡಿದು. ಆ್ಯಪಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನು ತಂದು 2 ಥರ ಆ್ಯಪ್. ಅಂದರೆ ಒಂದು, ಈ ಸ್ಟಾರ್ಟಪ್ಗಳಿಗೆ, ತುಂಬ ಹೊಸ ಸ್ಟಾರ್ಟಪ್ಗಳಿಗೆ ಏನಾಗುತ್ತೆ ಅಂದರೆ ಅವಕಾಶಗಳಿರಲ್ಲ, ಅವರು ಫೇಲ್ಯೂರ್ ಆಗಿರೋ ಸಾಧ್ಯತೆಗಳಿದೆ. ಆದರೆ
ನಾನು ಗಟ್ಟಿಯಾಗಿ ನಂಬಿಕೆಯಿಂದ ಹೇಳ್ತೀನಿ, ನಾವು ಯಾರು ಕೆಲವ್ರನ್ನ ಆ್ಯಪಲ್ಲಿ ಇಂಟ್ರೊಡ್ಯೂಸ್ ಮಾಡ್ದು ಅವರು ಇವತ್ತು ದೊಡ್ಡ ಕಂಪ್ನಿಗಳಾಗಿ ಬೆಳೆದಿದೆ. ಯಾಕೆಂದರೆ ನಾವು ಅವರಿಗೆ ದೊಡ್ಡ ಒಂದು ಫೌಂಡೇಶನನ್ನು ಕೊಟ್ಟು ಪತ್ರಿಕೆ ಮುಖಾಂತರ, ಆ್ಯಪ್ ಮುಖಾಂತರ ಮತ್ತು ಕಸ್ಟಮರ್ಸ್ನ ಒಂದು ಬೇಸ್ ಮಾಡಿಕೊಟ್ಟು, ಹಾಗಾಗಿ ಆ ದೃಷ್ಟಿಯಿಂದ ನಾವು ಆ್ಯಪನ್ನು ಮಾಡೋದು. ಮತ್ತು ಕೇಂದ್ರ ಸರ್ಕಾರ 2022-23 ಅನಿಸುತ್ತೆ, ಆವಾಗ ನಮಗೆ ಒಂದು ಸ್ಟಾರ್ಟಪ್ಗೆ 8 ಸ್ಟಾರ್ಟಪ್ಗಳಲ್ಲಿ, ಅಗ್ರಿ ಸ್ಟಾರ್ಟಪ್ಗಳಲ್ಲಿ ಈ ಕೃಷಿಕ ಒಂದು ಸೆಲೆಕ್ಟ್ ಮಾಡಿ ನಮಗೆ ಗ್ರ್ಯಾಂಟನ್ನು ಕೊಟ್ಟಿದ್ದಾರೆ. ಸೊ ಅದು ನಮಗೆ ದೊಡ್ಡ ಹೆಮ್ಮೆಯ ವಿಚಾರ. ಯಾಕೆಂದರೆ ಈ ಗ್ರ್ಯಾಂಟನ್ನು ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ದೇಶಾದ್ಯಂತ ಇದಾದರಲ್ಲಿ 8 ಜನ ಸಂಸ್ಥೆ, 8 ಸ್ಟಾರ್ಟಪ್ಗಳಲ್ಲಿ ನಮ್ಮದು ಒಂದು ಸ್ಟಾರ್ಟಪ್ ಆಗಿ ಇವತ್ತು ಅದು ಸ್ಟಾರ್ಟಪ್ ಅಲ್ಲಿ ಬೆಳೀತಾ ಇದೆ. ಇವತ್ತು ಅದರ ಆಫೀಸು ಹಳ್ಳಿಯಲ್ಲಿದೆ. ಸುಮಾರು 10-20 ಜನಗಳಿಗೆ ಜಾಬ್ಗಳನ್ನು ಕೊಟ್ಟಿದ್ದೀವಿ. ಮತ್ತು ಇವತ್ತು ಅದು ತುಂಬ ಚೆನ್ನಾಗಿ ನಡೀತಾ ಇದೆ. Sri Dinesh MJ, the present chairman of the Coffee Board of India, rose from humble beginnings as a local planter to become a transformative leader in the coffee plantation sector. Driven by an innovative mindset and a sharp focus on technology, he utilized his widely read agricultural publication Krishika to share modern farming techniques and convert the traditional coffee plantation industry into a dynamic, vibrant knowledge economy. He further revolutionized the sector in remote areas like the Malnad by introducing the Halli Habba, a unique agricultural fair that brought diverse technology and thousands of planters together under one roof to serve as a comprehensive one-stop solution for the needs of the entire coffee planters of Karnataka. His inspiring journey from cultivating the soil to occupying India's premier coffee leadership position as chairman is a direct testament to his forward-thinking, vision and unyielding commitment to empowering the coffee plantation community. Thank you. ಎಸ್ ಸರ್, ಹಾಗೆ ತಾವು ಕರೋನಾ ಮೆನ್ಷನ್ ಮಾಡಿದ್ರಿ. ತಾವು ಎಷ್ಟು ಕ್ರಿಯಾಶೀಲವಾಗಿರ್ತೀವಿ ಅಂದರೆ ಕರೋನಾನ ಮಹಾಮಾರಿ ಒಕ್ಕಿಸ್ಕೊಂಡಾಗಲೂ ಕೂಡ ಟೆಕ್ನಾಲಜಿನ ಬಳಸ್ಕೊಂಡು ಹೇಗೆ ಸಂಪರ್ಕ ಇರ್ಬೋದಕ್ಕೆ ಕ್ಲಬ್ ಹೌಸ್ನ ಮೂಲಕ ಕೃಷಿ ಕ್ಲಬ್ ಮಾಡ್ತೀರಾ ಸರ್. ಅದು ಕೂಡ ಬಹಳಷ್ಟು ಅದ್ರ ಮೂಲಕ ವಿಚಾರಗಳನ್ನ ಹಂಚ್ಕೋತೀರಾ ಕೃಷಿಕರ ಜೊತೆ. ಅದ್ರ ಬಗ್ಗೆ ಮಾತಾಡೋದು, ಕೃಷಿ ಕ್ಲಬ್ ಬಗ್ಗೆ. ಅದು ಸೇಮ್ ಈಗ ನಾವು ಕರೋನಾ ಸಮಯದಲ್ಲಿ ರೈತರಿಗೆ ಒಬ್ಬರಿಂದ ಒಬ್ಬರಿಗೆ ಇಂಟ್ರ್ಯಾಕ್ಷನ್ ಇರಲ್ಲ. ಸೊ ಕ್ಲಬ್ ಹೌಸ್ ಹೇಗೆ ಅಂದರೆ ಅದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ಅದು ಆವಾಗ ಒಂದು ಸ್ವಲ್ಪ ಅದು ಟ್ರೆಂಡ್ ಇತ್ತು. ಆ ಕ್ಲಬ್ ಹೌಸ್ಗಳ ಮುಖಾಂತರ ಅನೇಕ ಕಾರ್ಯಕ್ರಮಗಳು ನಡೆದಿತ್ತು. ನಾವು ಅನೇಕ ನುರಿತ ಮತ್ತು ವಿಜ್ಞಾನಿಗಳು ಮತ್ತು ಪ್ರೋಗ್ರೆಸಿವ್ ಕಾಫಿ ಬೆಳೆಗಾರರು ಮತ್ತು ಸ್ಪೈಸಸ್ ಬೆಳೆಗಾರರು ಇವ್ರನ್ನೆಲ್ಲ ಒಂದೊಂದು ವಾರದಲ್ಲೂ ಅವ್ರನ್ನ ಕರೆಸಿಬಿಟ್ಟು ನಾವು ಪ್ರತಿ ವಾರ ಮಂಗಳವಾರ ಆಯ್ಕೆ ಮಾಡಿದ್ವು. ಯಾಕೆ ಅದರಲ್ಲೂ ನಮ್ದು ಏನಿದೆ ಅಂದರೆ ಮಂಗಳವಾರ ಆಯ್ಕೆ ಮಾಡಿಕೊಂಡ್ರೆ ಮಂಗಳವಾರ ಪ್ರೋಗ್ರಾಮ್ಗಳು ಯಾವುದೂ ಇರಲ್ಲ, ಮದುವೆಗಳು ಇದರಲ್ಲಿ ಸಮಾರಂಭ ಇರಲ್ಲ. ಸಂಜೆ 7 ಗಂಟೆಗೆ ಆಯ್ಕೆ ಮಾಡೋದು. ಯಾಕೆಂದರೆ ರೈತರೆಲ್ಲ ಫ್ರೀ ಇರ್ತಾರೆ, ಮಾಡಲಿ ಅಂತ. ಅದ್ಭುತವಾಗಿ ನಡೀತು. ಅದ್ಭುತವಾಗಿ ನಡೆದು ಅದು ಯಶಸ್ಸಾಯಿತು. ಮತ್ತು ಅದನ್ನು ಅನೇಕ ಜನ ಶ್ಲಾಘನೆ ಮಾಡಿದರು ಮತ್ತು ಅದರಿಂದ ಅನೇಕ ಪ್ರಯೋಜನಗಳು ಆಯಿತು. ತುಂಬ ಜನ ರೈತರಿಗೆ ಪ್ರಯೋಜನಗಳಾಯಿತು. ಸೊ ನಮಗೆ ಅದು ಆ ಕೆಲಸದ ಬಗ್ಗೆ ನಿಜವಾಗೂ ಹೆಮ್ಮೆ ಇದೆ ಅನಿಸುತ್ತೆ. ಸೊ ಇತ್ತೀಚೆಗೆ ನಾವು IPL, ICL, CCL ಈಗ ಭಾಳಷ್ಟು ಲೀಗ್ಗಳನ್ನ ನೋಡ್ತಾ ಇದ್ದೀವಿ. ತಾವೊಂದು BGL ಅಂತ ಮಾಡ್ತೀರಾ ಸರ್. ಏನು ಸರ್ ಅದು BGL ಫುಲ್ ಫಾರ್ಮು? ಅದ್ರ ಮೂಲಕ ಏನೇನೆಲ್ಲ ಕೆಲಸ ಮಾಡಿದ್ದೀರಾ ಸರ್? ಇದೊಂದು ರೋಮಾಂಚನ ಮತ್ತು ರೋಚಕವಾದ ವಿಚಾರ. ಯಾಕೆಂದರೆ ನಾವು ಕೃಷಿಕ ಪತ್ರಿಕೆಯಲ್ಲಿ ಕೆಂಜಿಗೆ ಕೇಶವನ್ ಅವರ ಬಗ್ಗೆ ಕಾಳುಮೆಣಸಿನಲ್ಲಿ ಯಾವ್ಯಾವ ತಿಂಗಳಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಂತ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ಬರೆದಿದ್ದು ಪತ್ರಿಕೆಯಲ್ಲಿ. ಆ ಪತ್ರಿಕೆ ಸರ್ಕ್ಯುಲೇಷನ್ನು ಜಾಸ್ತಿ ಆಗಿತ್ತು. ಅಷ್ಟರೊಳಗಡೆ ಸಾವಿರಾರು ಜನ ಅವ್ರಿಗೆ ಕಾಲ್ ಮಾಡಿದ್ದಾರೆ. ಅವ್ರ ನಂಬರನ್ನು ಕೊಟ್ಬಿಟ್ಟಿದ್ದು, ರಾತ್ರಿ ಹಗಲು ಇಲ್ಲದೆ ಅವರು ಕಾಲ್ ಮಾಡಿಬಿಟ್ಟು ಪಾಪ ಅವರು ನನ್ನ ಹತ್ರ ಹಂಚ್ಕೊಂಡ್ರು, ದಿನೇಶ್ ಈ ಕಾಲ್ನ ರಿಸೀವ್ ಮಾಡಿ ಸಾಕಾಗೋಗಿದೆ, ಒಂದು ಸಮಾರಂಭ ಮಾಡಿಬಿಡೋಣ, ನಾನೇ ಅದನ್ನು ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಮಗೇನು ಅನ್ನಿಸ್ತು ಅಂದರೆ ಈ ಸೆಮಿನಾರ್ಗಳಿಗೆ ನಮ್ಗೆ ಹೋಗಿ ಅಭ್ಯಾಸ.
ಈ ವೆನಿಲಾ ಇದ್ದಾಗ, ವೆನಿಲಾ ಟ್ರೆಂಡ್ ಇದ್ದಾಗ ಸ್ಪೈಸಸ್ ಬೋರ್ಡರು ಸೆಮಿನಾರ್ ಮಾಡ್ತಾರೆ. ಆ ಸೆಮಿನಾರಿಗೆ ಹೋಗ್ತೀವಿ, ಒಂದು 15 ದಿವಸದಿಂದ 20 ದಿವಸದವರೆಗೆ ಮಾತ್ರ ನಮ್ಗೆ ಅದು ಮನಸ್ಸಲ್ಲಿ ಉಳಿಯುತ್ತೆ, ಮತ್ತು ಅದು ಮರ್ತೋಗುತ್ತೆ. ಸೊ ನಾವು ಯೋಚನೆ ಮಾಡಿ ನಾನು ಅವ್ರಿಗೆ ಹೇಳಿದೆ, ನೋಡಿ, ಒಂದು ದಿವಸ ಸೆಮಿನಾರ್ ಮಾಡಿರಾಗಲ್ಲ, ನಾವೇನಾದರೂ ಒಂದು ಗಟ್ಟಿಯಾದ ನಿರ್ಧಾರ ಮಾಡಿ ಅದು ಹೆಚ್ಚಿನ ದಿವಸದಲ್ಲಿ ಉಳಿಯುವಂಥ ಏನಾದ್ರು ಕಾರ್ಯಕ್ರಮ ಮಾಡ್ಬೋದಾ. ಆಮೇಲೆ ಮತ್ತೆ ನಾವು 4-5 ಜನ ಸಮಾನ ಮನಸ್ಕರನ್ನು ಮತ್ತೆ ಕರೆದು, ಇದು ಸುಮಾರು ಒಂದು BGL ಪ್ರಾರಂಭ ಮಾಡೋದಕ್ಕೆ ಒಂದು 5-6 ತಿಂಗಳು ಸಮಯ ತಗೊಂಡಿದ್ದೀವಿ. ಸೊ ಎಲ್ಲರೂ ಕೂತ್ಕೊಂಡು ಒಂದು ತರಬೇತಿಯನ್ನು ಯಾಕೆ ಮಾಡಬಾರ್ದು ಅಂತ ಪ್ರಾರಂಭ ಮಾಡಿದ್ವಿ. ಆ ತರಬೇತಿಯನ್ನು ಒಂದು ಅಪ್ಲಿಕೇಶನ್ನ ಕರಿಬೇಕು ಅಂತ ಮಾಡಿದ್ವು. ಅಪ್ಲಿಕೇಶನ್ ಮೊದಲ ಇಯರು 32 ಜನ ನಮ್ಮ ತರಬೇತಿಗೆ ಆಯ್ಕೆಯಾದರು, ಬಂದರು. ನಾವು ಕೇವಲ 1,000 ರೂಪಾಯಿ ತೊಗೊಂಡು ಅವತ್ತು 10 ಕ್ಲಾಸು, ಪ್ರತಿ ತಿಂಗಳು ಬೇರೆ ಬೇರೆ ತೋಟಗಳಲ್ಲಿ ಕ್ಲಾಸು. ಆದರೆ ನಮಗೆ ಲಾಸ್ಟಿಗೆ ಆರ್ಥಿಕವಾಗಿ ಪ್ರಾಬ್ಲಮ್ ಆಯಿತು. ನಾವೇ ಸ್ವಲ್ಪ ಜನ ಆ ದುಡ್ಡನ್ನು ಹಾಕ್ಕೊಂಡು, ಯಾಕೆಂದರೆ ಜನಗಳಿಗೆ ಏನಿದೆ ಗೊತ್ತಾ, ಏನೇ ಪ್ರಾರಂಭ ಮಾಡಿದರೂ ದುಡ್ಡು ಮಾಡ್ತಾರೆ ಅನ್ನೋದೊಂದು ಕೆಟ್ಟ ಚಾಳಿ ಮನೋಭಾವನೆ ಇದೆ. ನೀವು ಸರ್ವಿಸ್ ಮಾಡಿದರೂ ನೋಡುವ ಅಂದರೆ ಇವತ್ತಿನ ಮನೋಭಾವನೆಯನ್ನು ಈ ವಿದ್ಯಾಭ್ಯಾಸದ ತಪ್ಪುಗಳಿಂದ ನಮಗೆ ಪಾಸಿಟಿವಿಟಿನ ಎಲ್ಲೂ ತುಂಬಿಸ್ತಾ ಇಲ್ಲ. ಹಾಗಾಗಿ ಏನು ಮಾಡಿದರೂ ದುಡ್ಡು ಮಾಡೋಕ್ಕೆ ಮಾಡ್ತಾರೆ ಅಂತ. ಹಾಗಾಗಿ ಆ ತಪ್ಪನ್ನು ನಾವು ಇದು ಮಾಡಬಾರ್ದು, ಅದು ಮೆಸೇಜ್ ಹೋಗಬಾರ್ದು ಸಮಾಜಕ್ಕೆ ಅಂತ 1,000 ರೂಪಾಯಿ ನಾವೇ ಫೀಸನ್ನು ಮಾಡಿ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಅದನ್ನು ನಂಬಿಕೆ ಬಂದ ಮೇಲೆ ಏರಿಸ್ತು. ಸುಮಾರು 8 ವರ್ಷ ಬ್ಲ್ಯಾಕ್ ಗೋಲ್ಡ್ ಲೀಗ್ ಅಂತ ಒಂದು ಸಂಸ್ಥೆಯನ್ನು ನಡೆಸ್ತು. ಸಂಸ್ಥೆ ಹೇಗೆ ಅಂದರೆ, ಬೇರೆ ಬೇರೆ ತೋಟಗಳಲ್ಲಿ ಇದು ಕ್ಲಾಸ್ಗಳು ಮಾಡ್ತಾಯಿದ್ದೀವಿ. ನಾವು ಶಿರ್ಸಿಗೂ ಹೋಗಿದ್ದೀವಿ, ಒಂದು 250 ಜನ ಕರ್ಕೊಂಡು ಶಿರ್ಸಿಗೆ ಹೋಗಿದ್ದೀವಿ. 1 ವರ್ಷಕ್ಕೆ 100 ಜನ ಮಾತ್ರ ಸೀಮಿತ ಆಗಿತ್ತು. ಆದರೆ ಅದಕ್ಕೆ ಓಪನ್ನಾಗಿ ಎಲ್ಲರನ್ನೂ ಕರೆದಿದ್ದು, ಬಂದು ಶಿರ್ಸಿಯಲ್ಲಿ ಕಾಳುಮೆಣಸು ಬೆಳೆದ ರೈತರ ತೋಟಗಳಲ್ಲಿ ನಾವು ಕರ್ಕೊಂಡೋಗಿ ಈ ಥರ ಮಾಡಿದಾಗ ನಾವು ಪ್ರತಿ ವರ್ಷ ಕೊನೆಗೆ ವಿದೇಶಗಳಲ್ಲಿ ಒಂದು ಕಾಳುಮೆಣಸಿಗೆ ಒಂದು ಸಂಸ್ಥೆ ಇದೆ, ಇಂಟರ್ನ್ಯಾಷನಲ್ ಪೆಪ್ಪರ್ ಕಮ್ಯುನಿಟಿ ಅಂತ ಒಂದು ಸಂಸ್ಥೆ ಇದೆ. ಅದು ಎಲ್ಲ ಕಾಳುಮೆಣಸು ದೇಶಗಳ ಒಂದು ಒಕ್ಕೂಟ. ಅದು ಸರ್ಕಾರಿ ಸ್ವಾಮ್ಯದ ಜಕಾರ್ತದಲ್ಲಿ ಅದರ ಹೆಡ್ ಆಫೀಸ್ ಇದೆ. ಸೊ ಭಾರತದ ಸರ್ಕಾರ, ಕಾಮರ್ಸ್ ಮಿನಿಸ್ಟ್ರಿ ಅದರ ಮೆಂಬರು. ನಾವು ಪ್ರತಿ ವರ್ಷ ಬೇರೆ ಬೇರೆ ದೇಶದಲ್ಲಿ ಇದು ಆದಾಗ ಹೋಗ್ತಾಯಿದ್ದು. ಹೋಗಿ ಏನಾಯಿತು ಅಂದರೆ, ನಮಗೆ ಆ ಸಂಸ್ಥೆ ರೆಕಗ್ನಿಷನ್ ಕೊಡ್ತು, BGLನ ಅಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ. ಸರ್ಕಾರಿ ಸೌಮ್ಯ ಸಂಸ್ಥೆಗಳ ಜೊತೆಗೆ ನಮ್ಮ BGLು ಭಾರತ ದೇಶದ ಕಾಳುಮೆಣಸನ್ನು ಅಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟರು. ಆವಾಗ ನಮಗೆ ಭಾರತದ ಕಾಳುಮೆಣಸನ್ನು ನಾವು ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾವು ಚಿಕ್ಕಮಗಳೂರಿನಲ್ಲಿ ಗ್ಲೋಬಲ್ ಪೆಪ್ಪರ್ ಕಾನ್ಫರೆನ್ಸ್ ಅಂತ ಒಂದು ಮಾಡಿದ್ವಿ. ಸುಮಾರು 40-45 ಲಕ್ಷ ಖರ್ಚಾಯಿತು. ಸಮಾರಂಭ ಯಶಸ್ಸಾಯಿತು. 14 ದೇಶದಿಂದ ಬೇರೆ ಬೇರೆ ಇಂಪೋರ್ಟರ್ಸ್ ಬಂದಿದ್ದರು. ಭಾರತದ ಕಾಳುಮೆಣಸು ಹೇಗಿದೆ ಅನ್ನೋ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಅದು ಯಶಸ್ವಿ ಆಯಿತು. ಭಾರತದ ಕಾಳುಮೆಣಸಿಗೆ ಒಂದು ಹೊಸ ದಿಕ್ಕನ್ನು ನೀಡಿದ ಕಾರ್ಯಕ್ರಮ. ಸರ್, ಭಾಳ ಖುಷಿಯಾಯಿತು. ಶತಮಾನಗಳ ಹಿಂದೆ ಯುರೋಪಿಯನ್ನರು ನಮ್ಮ ದೇಶಕ್ಕೆ ಸಾಂಬಾರು ಪದಾರ್ಥಗಳಿಗೆ ಕಾಳು ಮೆಣಸಿಗಾಗಿ ಬರ್ತಾಯಿದ್ರು. ಮತ್ತು ಆ ಗತ ವೈಭವವನ್ನು ಚಿಕ್ಕಮಗಳೂರಿನಲ್ಲೇ ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡೋದ್ರ ಮೂಲಕ ಮತ್ತೆ ತಂದಿದ್ದು ಭಾಳ ಸಂತೋಷ ಅಂತ ಹೇಳ್ತಾ, ಇದಕ್ಕೆ ಒಂದು ಗರಿ ಎಂಬಂತೆ ತಮ್ಮನ್ನು ಕಾಫಿ ಬೋರ್ಡ್ನ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಕಾಫಿ ಬೋರ್ಡ್ ಅಧ್ಯಕ್ಷರಾಗಿ ಬಂದಾಗ ತಮ್ಮ ಕನಸು ಏನಾಗಿತ್ತು, ತಮ್ಮ ಕಲ್ಪನೆ ಏನಾಗಿತ್ತು ಈ ಬೋರ್ಡ್ನ ಮುಂದೆ ತಗೊಳ್ಳೋದಕ್ಕೆ? ಒಂದು ಕಾಫಿ ಮಂಡಳಿಯ ಅಧ್ಯಕ್ಷರಾಗೋದಕ್ಕೆ ದಿನೇಶ್ ಅಧ್ಯಕ್ಷರಾದರೆ ಏನಾದ್ರು ಒಂದು ಬದಲಾವಣೆ ಕಾಣ್ಬೋದು ಅಂತ ನಮ್ಮ ಅನೇಕ ಹಿರಿಯರು, ಪಕ್ಷದ ಕೆಲವು ನಾಯಕರುಗಳು ಇವರೆಲ್ಲ ನಮ್ಮನ್ನು ಪ್ರಪೋಸ್ ಮಾಡಿದರು. ಅದನ್ನು ಕೇಂದ್ರ ಸರ್ಕಾರ ಮತ್ತು ಕೇಂದ್ರದಲ್ಲಿ ಪಕ್ಷದ ಪ್ರಮುಖರು ನನಗೆ ಆ ಜವಾಬ್ದಾರಿಯನ್ನು ಸುಮಾರು 2.5 ವರ್ಷದ ಹಿಂದೆ ಕೊಟ್ಟಾಗ ನನಗೆ ಮೊದಲಿಗೆ ಅನಿಸಿದ್ದು, ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಏನಾದರೂ ಒಂದು ದೇಶ ಸೇವೆ ಮಾಡೋದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ಇದನ್ನು ಸೇವೆ ಅಂತ ಮಾಡಬೇಕು ಬಿಟ್ಟರೆ ಇದನ್ನು ಅಧಿಕಾರ ಅಂತ ಮಾಡಬಾರ್ದು ಅನ್ನೋದು ನಮ್ಮ ಮನೋಭಾವ ಮೊದಲಿಂದ ಇತ್ತು. ಸೇವೆ ಏನು ಮಾಡ್ಬೋದು ಅಂದರೆ, ಭಾರತದ ಕಾಫಿಯನ್ನು ವಿಶ್ವಮಟ್ಟದಲ್ಲಿ ಹೇಗೆ ನಾವು ಅದನ್ನು ಬ್ರ್ಯಾಂಡಿಂಗ್ ಮಾಡಬೇಕು ಮತ್ತು ಅದರಿಂದ ನಮ್ಮ ರೈತರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಮೊದಲಿಂದ ಹೊರಡಿದ್ದು. ಒಂದು, ಕಾಫಿ ಮಂಡಳಿ ಅಂದ ತಕ್ಷಣ ಮಣ್ಣಿನಿಂದ ಮಾರುಕಟ್ಟೆಯವರೆಗೂ ಈ ಹಂತಗಳಿದೆ ಕಾಫಿ ಮಂಡಳಿಯಲ್ಲಿ. ಆ ಪ್ರತಿಯೊಂದು ಹಂತಗಳಲ್ಲಿ ನಾವು ಕೆಲಸ ಮಾಡಿದರೆ ಮಾತ್ರ ಭಾರತೀಯ ಕಾಫಿ ವಿಶ್ವಮಟ್ಟಕ್ಕೆ ತಲುಪೋದ್ರಲ್ಲಿ ಸಂದೇಹ ಇಲ್ಲ. ಈ ದಿಕ್ಕಿನಲ್ಲಿ ಈಗಾಗಲೇ ನಾನು ಕಾರ್ಯಪ್ರವೃತ್ತನಾಗಿದ್ದೇನೆ.
ಇದರ ಮೂಲಕ ತಾವು ವಿಷನ್ ಮತ್ತು ಮಿಷನ್ ಎಂಬ ಒಂದು ಯೋಜನೆಯನ್ನು ರೂಪಿಸ್ಕೋತೀರಾ. ಈ ಯೋಜನೆಯ ರೂವಾರಿಗಳು ತಾವು, ಇದು ರೂಪುರೇಷೆ ಹೇಗಿರುತ್ತೆ ಸರ್? ನಾನು ಮೊದಲ ಬೋರ್ಡ್ ಮೀಟಿಂಗಲ್ಲಿ ನನ್ನ ವಿಷನ್ನನ್ನು ಒಂದು ಕಾಂಕ್ರೀಟ್ ವಿಷನ್ ಮತ್ತು ಟ್ರಾನ್ಸ್ಪರೆನ್ಸಿ ಇರೋದು ಮತ್ತು ಸಾಧ್ಯತೆ ಇರೋ ವಿಷನ್ಗಳನ್ನು ನಾನು ಬೋರ್ಡ್ ಮೀಟಿಂಗಲ್ಲಿ ಪ್ರೆಸೆಂಟ್ ಮಾಡಿದೆ. ಅಂದರೆ ಡಬ್ಲಿಂಗ್ ದಿ ಇನ್ಕಮ್ ಆಫ್ ದಿ ಫಾರ್ಮರ್ಸ್ ಅಂತ ನರೇಂದ್ರ ಮೋದಿಯವರು ಯಾವಾಗಲೂ ಹೇಳ್ತಾರೆ. ಅದನ್ನು ಕಾಫಿಯಲ್ಲಿ ನಾವು ಅಳವಡಿಸ್ಕೊಂಡ್ರೆ ರೈತರ ಆದಾಯ ದುಪ್ಪಟ್ಟಾಗುತ್ತೆ ಅನ್ನೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿ ಅದಕ್ಕೆ ಪೂರಕವಾದ ಈಗ ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಮಣ್ಣು ಪರೀಕ್ಷೆಗಳನ್ನು ಸಾಮೂಹಿಕವಾಗಿ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಬೇಕಾದ ಅಗ್ರಿಕಲ್ಚರ್ ಇನ್ಪುಟ್ಸ್ಗಳು ಅಥವಾ ನಾವೇನು ಹೇಳ್ತೀವಿ ಜಾಸ್ತಿ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದ ಮೈಕ್ರೋ ಫರ್ಟಿಲೈಸರ್ಗಳಿರ್ಬೋದು, ಈ ರೀತಿಯಾದ ಹೊಸ ಯೋಜನೆಗಳನ್ನು ಇಟ್ಕೊಂಡು ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಮತ್ತು ಕಾಫಿ ಮಂಡಳಿಲಿ ಆಂತರಿಕ ಏನು ಇನ್ಕಮ್, ಈಗ ಒಂದು ಮಂಡಳಿಗೆ ಒಂದು ಇನ್ಕಮ್ ಇರುತ್ತೆ, ಆ ಇನ್ಕಮನ್ನು ಜಾಸ್ತಿ ಹೇಗೆ ಮಾಡೋದು, ಇವತ್ತು ನಾವು ಅದನ್ನು ಮಾಡಿದ್ದೀವಿ. ಹಾಗೆ ಎಫ್ ಪಿ ಒಗಳನ್ನು 100 ಎಫ್ ಪಿ ಒಗಳನ್ನು 100 ವರ್ಷಕ್ಕೆ ನಾವು ಕಾಫಿ ಮಂಡಳಿ, ನನ್ನ ಅದೃಷ್ಟ ಹೇಗಿದೆ ಅಂದರೆ ಕಳೆದ ವರ್ಷ ಶತಮಾನೋತ್ಸವನ ಆಚರಿಸ್ತು ಬಾಳೆಹೊನ್ನೂರಿನ ಸೆಂಟ್ರಲ್ ಕಾಫಿ ರಿಸರ್ಚ್ ಸ್ಟೇಷನ್. ನಾನು ಅಧ್ಯಕ್ಷ ಆಗಿರೋದಕ್ಕೆ ಅದು ಸಿಕ್ಕಿರೋದು ನನ್ನ ಅದೃಷ್ಟ. ಅದನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸ್ಕೊಂಡು, ಅಂದರೆ ಅಲ್ಲಿ ಡೆಮೋ ಬ್ಲಾಕ್ಗಳನ್ನು ಮಾಡಿದ್ವು, ರೈತರ ಹೆಸರಿನಲ್ಲಿ ಡೆಮೋ ಬ್ಲಾಕ್ಗಳು. ಅಂದರೆ ಯಶಸ್ವಿ ರೈತ ಈ ರೀತಿ ಮಾಡಿರ್ತಾನೆ ಅಂತ 1 ಎಕರೆಯಲ್ಲಿ ಡೆಮೋ ಬ್ಲಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಬೇರೆಯವ್ರು ಬಂದು ನೋಡಿದರೆ ಕಾಫಿ ಮತ್ತು ಮಲ್ಟಿ ಕ್ರಾಪ್, ಅಂದರೆ ಕಾಫಿ ಜೊತೆ ಅಡಿಕೆ, ಕಾಫಿ ಜೊತೆ ಮೆಣಸು, ಕಾಫಿ ಜೊತೆ ಮ್ಯಾಂಗೋಸ್ಟಿನ್ ಹಣ್ಣಿನ ಇದು, ಹೀಗೆ ಮಾಡಿದ ರೈತರ ಕೇರಳ, ತಮಿಳುನಾಡು, ನಾನೆಲ್ಲ ಪ್ರದೇಶಗಳಿಗೆ ಹೋಗಿ ಬಂದ ಮೇಲೆ ಅಲ್ಲಿ ರೈತರನ್ನು ಆಯ್ಕೆ ಮಾಡಿ ಇಲ್ಲಿ ಒಂದು ಮಾಡೆಲ್ ಬ್ಲಾಕ್ಗಳನ್ನು ಮಾಡಿ ರೈತರಿಗೆ ಇವತ್ತು ಡೆಮೋ ಬ್ಲಾಕ್ ಆಗಿದೆ. ಹಾಗೆ ಒಂದು 100 ಬೆಸ್ಟ್ ಫಾರ್ಮರ್ಸ್ ಅಂದರೆ ಕಾಫಿ ಗ್ರೋಯರ್ಸ್ನ ಒಂದು ಬುಕ್ಕನ್ನು ರಿಲೀಸ್ ಮಾಡಿದ್ರು. ಅದು ನಿಮಗೆ ಅದ್ಭುತವಾಗಿ ಇದೆ. ಅಂದರೆ ಅವರು ಏನೇನು ಸಾಧನೆ ಮಾಡಿದರೆ, ಅವರು ಏನು ವಿಶೇಷವಾದ ರೀತಿಯಲ್ಲಿ ಕಾಫಿಯನ್ನು ಬೆಳೀತಿದ್ದಾರೆ ಅಥವಾ ಮಾರುಕಟ್ಟೆ ಮಾಡ್ತಿದ್ದಾರೆ, ಇದನ್ನು ಮಾಡಿದ್ರು. ಸೊ ಕಾಫಿ ವಿತ್ ಬಯೋಚಾರ್ ವಿತ್ ಟ್ರೈಕೋಡರ್ಮಾ ಅಂತ ಮಾಡಿದ್ರು. ಈ ಥರ ಅನೇಕ ಕೆಲಸಗಳನ್ನು ಮಾಡಿದ್ದಕ್ಕೆ ನಮ್ಗೆ ಅವಕಾಶ ಸಿಕ್ತು. ಅದು 100 ವರ್ಷದ್ದು ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಅಲ್ಲಿ ಸುಮಾರು ಒಂದು 40ರಿಂದ 50 ಸಾವಿರ ಕಾಫಿ ಬೆಳೆಗಾರರು ಎಲ್ಲ ರಾಜ್ಯದಿಂದ ಬಂದು ಅಲ್ಲಿಯ ಟೆಕ್ನಾಲಜಿಗಳನ್ನು 3 ದಿವಸ ಅದನ್ನು ಅನುಭವಿಸಿದರು. ಕೇಂದ್ರ ಮಂತ್ರಿಗಳು ಬಂದು ಅದನ್ನು ಉದ್ಘಾಟನೆ ಮಾಡಿದರು. ಸೊ ಕಾರ್ಯಕ್ರಮ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು, ಕಾಫಿ ಇತಿಹಾಸದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿದೆ. ಕಾಫಿ ಬೋರ್ಡ್ ಮೂಲಕ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಇದಕ್ಕೆ ಗರಿ ಎಂಬಂತೆ ಮಾರ್ಕೆಟಿಂಗ್ ಮತ್ತು ತಂತ್ರಜ್ಞಾನ ಬಹಳ ಮುಖ್ಯ ಆಗುತ್ತೆ ಸರ್. ಈ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳು ಮಾಡ್ತಾ ಇದ್ದೀರಾ ಸರ್? ಒಂದು ಕಾಫಿ ಮಂಡಳಿಯಲ್ಲಿ ನಾವು ಸುಮಾರು 70 ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಒಂದು ಭಾರತದಲ್ಲೇ ಅದ್ಭುತವಾದ ಒಂದು ಸೆಂಟ್ರ್ ಇದು ಬೋರ್ಡಲ್ಲಿ. ಸೊ ಆ ಸೆಂಟ್ರನ್ನು ಇಟ್ಕೊಂಡು ನಾವು ಸುಮಾರು ಯುವಕರಿಗೆ ಈ ಟೆಕ್ನಾಲಜಿಗಳ ಬಗ್ಗೆ ಒಂದು ಹ್ಯಾಂಡ್ ಹೋಲ್ಡಿಂಗು ಮತ್ತು ಒಂದು ಇನ್ಕ್ಯುಬೇಟರ್ ಸೆಂಟ್ರು ಮತ್ತು ಇಲ್ಲಿ ಆಫೀಸ್ ಸ್ಪೇಸು ಇವೆಲ್ಲವನ್ನು ಕೊಡುವ ಕಾಫಿ ಮಂಡಳಿ ಕೊಡ್ತಾ ಇದೆ. ಜೊತೆಗೆ ಮಾರುಕಟ್ಟೆ ಕೇಳಿದ್ರಿ, ಮಾರುಕಟ್ಟೆ ಇವತ್ತು ಬಹಳ ಇಂಪಾರ್ಟೆಂಟು. ಆ ಮಾರುಕಟ್ಟೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಅಂದರೆ ಗ್ಲೋಬಲಿ ಇಂಡಿಕಾಫ್ ಅಂತ ನಮ್ಮ ಭಾರತೀಯ ಕಾಫಿನ ಇಂಡಿಕಾಫ್ ಅಂತ ಒಂದು ಬ್ರ್ಯಾಂಡಲ್ಲಿ ಗ್ಲೋಬಲಿ ಅದನ್ನು ಅವೈಲಬಲ್ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡು ಗ್ಲೋಬಲ್ ಮಾರ್ಕೆಟಿಗೆ ನಾವು ಅದು ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಏನಿದೆ ಇಂಡಿಕಾಫ್ ಸರ್, ಗ್ಲೋಬಲ್ ಮಾರ್ಕೆಟ್ ಅಂತ ಬಂದಾಗ ಭಾಳಷ್ಟು ಕಾಂಪಿಟೇಷನ್ಸ್ ಒಳ್ಳಲ್ಲಿ ಕಾಫಿ ಮಾರುಕಟ್ಟೆಗೆ. ನಮ್ಮ ಭಾರತೀಯ ಮಾರುಕಟ್ಟೆಗೆ ಅಷ್ಟು ಮಾರುಕಟ್ಟೆ ಇಲ್ಲ ಅಂತ ಕೆಲವರು ಮಾತಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು? ಒಂದು ನಿಮ್ಮ ಪ್ರಶ್ನೆ ಸ್ವಲ್ಪ ಸರಿ ಇದೆ. ಕಾರಣ ಇಷ್ಟೇ, ಏನಂದರೆ ನಾವು ಭಾರತೀಯ ಕಾಫಿಯನ್ನು ಗ್ಲೋಬಲಿ ಅವೈಲಬಲ್ ಎಲ್ಲ ಕಡೆ ಸಿಕ್ಕಿದ್ರು ಬ್ರ್ಯಾಂಡ್ ಆಗಿಲ್ಲ. ಸೊ ಇವತ್ತಿನ ಕಾಫಿ ಮಂಡಳಿ ಏನು ಮಾಡ್ತಾ ಇದೆ ಅಂದರೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಒಂದು ಕಾಗದ ಬರೆದು ಒಂದು ಎಂಬಸಿಗಳಲ್ಲಿ ಬಯರ್ ಸೆಲ್ಲರ್ಸ್ನ ರೈತರು ಅವರು ಮೀಟಿಂಗನ್ನು ಮಾಡ್ಬೋದಾ ಅಂತ ಕೇಳಿದಾಗ ಅಲ್ಲಿಂದ ನಮಗೇನು ಉತ್ತರ ಬಂತು ಅಂದರೆ ಒಬ್ಬರು IFS ಆಫೀಸರ್ ಗಂಗಾಧರ ಅಂತ ಬಂದು ಫಾರಿನ್ ಸರ್ವಿಸ್ ಆಫೀಸರ್ ಕಾಫಿ ಮಂಡಳಿಯಲ್ಲಿ ಕೂತು ಇಲ್ಲಿ ಎಲ್ಲ ಇನ್ಪುಟ್ ತೊಗೊಂಡೋಗಿ 5 ದೇಶದ ಸರ್ವೆಗಳನ್ನು ಮಾಡಿದ್ದಾರೆ, ಕನ್ಸ್ಯೂಮರ್ಸ್ ಇಂಟೆಲಿಜೆನ್ಸ್ ಸರ್ವೆಗಳನ್ನು ಮಾಡಿದ್ದಾರೆ. ಆ ಸರ್ವೆಯ ರಿಪೋರ್ಟನ್ನು ಮೊನ್ನೆ ಕಾಫಿ ಮಂಡಳಿ ಪ್ರೊಡ್ಯೂಸ್ ಮಾಡಿದ್ರು. ಜರ್ಮನಿ, ಚಿಲಿ, ಚೈನಾ, ಕೆನಡಾ ಈ ಥರ 5 ದೇಶಗಳಲ್ಲಿ ಸರ್ವೆ ಮಾಡಿ ಭಾರತದ ಕಾಫಿಯನ್ನು ನಾವು ಹೇಗೆ ಸ್ಟೋರಿ ಮುಖಾಂತರ, ಕತೆಗಳ ಮುಖಾಂತರ, ಹಕ್ಕಿ ಪಕ್ಷಿಗಳ ಮುಖಾಂತರ, ಅಂದರೆ
ನಾವು ಬೆಳೀತಿರೋದು ಭಾಳ ಉತ್ಕೃಷ್ಟವಾದ ಕಾಫಿ. ಈ ಥರದ ಕಾಫಿಯನ್ನು ನೆರಳಿನ ಆಶ್ರಯದಲ್ಲಿ ಯಾವ ದೇಶದಲ್ಲೂ ಬೆಳೆಯಲ್ಲ. ಹಾಗಾಗಿ ನಾವು ಯಾವ ರೀತಿ ಬೆಳೀತಾ ಇದ್ದೀವಿ ಮತ್ತು ಅದನ್ನು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನಾವು ಎಸ್ಟೇಟ್ಗಳಿಗೆ ಟೂರ್ನ ಕರ್ಕೊಂಡು ಹೋಗ್ಬಿಟ್ಟು ರೋಸ್ಟರ್ಗಳನ್ನು ಭಾರತೀಯ ಕಾಫಿ ಈ ಥರ ಇದೆ ಅನ್ನೋದನ್ನು ನಾವು ಪ್ರೆಸೆಂಟ್ ಮಾಡ್ತಿದ್ದೀವಿ ಮುಂದಿನ ದಿವಸಗಳಲ್ಲಿ. ಹಾಗಾಗಿ ನಾವು ಇನ್ನು ಮುಂದಿನ ದಿವಸಗಳಲ್ಲಿ ಇಂಡಿಕಾಫ್ ಅಂತ ಒಂದು ಬ್ರ್ಯಾಂಡನ್ನು, ಭಾರತದ ಬ್ರ್ಯಾಂಡನ್ನು ನಾವು ವಿಶ್ವ ಮಾರುಕಟ್ಟೆಗೆ ಪರಿಚಯಿಸ್ತೇವೆ. ಎಸ್ ಸರ್, ಭಾರತದ ಕಾಫಿ ಇತಿಹಾಸ ಮತ್ತು ಈ ಕಟ್ಟಡದ ಇತಿಹಾಸದ ಬಗ್ಗೆ ತಿಳಿಸ್ಕೊಡುವ ಸರ್. ಭಾರತದ ಕಾಫಿ ಇತಿಹಾಸ ಸುಮಾರು 350 ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದು. ಅದು ಪ್ರಾರಂಭ ಆಗಿ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಿಂದ ಪ್ರಾರಂಭ ಆಗಿ ಇವತ್ತು 10 ರಾಜ್ಯಗಳಲ್ಲಿ ವಿಸ್ತರಣೆ ಆಗಿದೆ. ಜೊತೆಗೆ ವಿಸ್ತರಣೆಯೊಂದಿಗೆ ಏನಾಗಿದೆ ಅಂದರೆ ಇವತ್ತು ನಾವು ಈ ಬಿಲ್ಡಿಂಗನ್ನು ನಾವು ಇವತ್ತು ನೋಡ್ತಾ ಇದ್ದೀರಲ್ಲ, ಇದನ್ನು 1959ನೇ ಇಸ್ವಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವಾಗ ಕಾಮರ್ಸ್ ಮಿನಿಸ್ಟರ್ ಆಗಿದ್ದರು ಆವಾಗ ಇದು ಉದ್ಘಾಟನೆ ಆಗಿದ್ದು. 67 ವರ್ಷಗಳ ಇತಿಹಾಸ ಇದೆ. ಮತ್ತು ಒಬ್ಬ ಸಭ್ಯ ವ್ಯಕ್ತಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಸರ್, ಕಾಫಿ ಮಂಡಳಿಗೆ 2017ವರೆಗೂ ಕೂಡ ಅಧಿಕಾರಿಗಳೇ ಅಧ್ಯಕ್ಷರಾಗಿರ್ತಾರೆ. ಆದರೆ 2017 ನಂತರ ಕಾಫಿ ಬೆಳೆಗಾರರೇ ಅಧ್ಯಕ್ಷರಾಗಬೇಕು ಅನ್ನೋ ಒಂದು ತೀರ್ಮಾನ ಆಗುತ್ತೆ. ತಾವು ಈ ಸ್ಥಾನದಲ್ಲಿ ಇದ್ದೀರಾ ಸರ್. ಸೊ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಒಂದು ಅನೇಕ ವರ್ಷಗಳ ಬೆಳೆಗಾರರ ಬೇಡಿಕೆ ಇತ್ತು, ಕಾಫಿ ಬೆಳೆಗಾರರನ್ನೇ ಅಧ್ಯಕ್ಷರನ್ನು ಮಾಡಿ ಅಂತ. ಕಾರಣ ಇಷ್ಟೇ, ಸುಮಾರು ಈ ಸ್ಟೇಕ್ ಹೋಲ್ಡರ್ಸ್ ಅಂತ ಇರುತ್ತೆ. ಈಗ ಕಾಫಿ ಬೆಳೆಗಾರರು 4.5 ಲಕ್ಷ, ಅಂದರೆ ಹೆಚ್ಚು ಸಂಖ್ಯೆ ಇರುವ ಜನ ಅಂದರೆ ಇದರಲ್ಲಿ ಇರೋದು ಅಂದರೆ ಕಾಫಿ ಬೆಳೆಗಾರರೇ. ಅದಕ್ಕೆ ಅವ್ರನ್ನ ಅಧ್ಯಕ್ಷರನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರವನ್ನು ಸತತವಾಗಿ ಹಲವಾರು ವರ್ಷದಿಂದ ಪ್ರಯತ್ನವನ್ನು ನಮ್ಮ ಹಿರಿಯರು ಮಾಡಿದರು, ಸಂಘಟನೆಯವರು ಮಾಡಿದರು. ಅದರ ಪ್ರಯುಕ್ತ ಮೋದಿಯವರು ಕೇಂದ್ರ ಸರ್ಕಾರದಲ್ಲಿ 2017ರಿಂದ ಕಾಫಿ ಬೆಳೆಗಾರರೇ ಅಧ್ಯಕ್ಷರಾಗಬೇಕು ಅಂತ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿತು. ನಾನು 2ನೇ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಒಂದು ಏನು ಅಂದರೆ, ಕಾಫಿ ಬೆಳೆಗಾರರ ಅಧ್ಯಕ್ಷ ಆದರೆ ಏನು ಪ್ರಯೋಜನ ಅಂದರೆ, ಗ್ರೌಂಡ್ ರಿಯಾಲಿಟಿ ಅಂದರೆ ಸಮಸ್ಯೆಗಳೇನು, ಪ್ರಾಬ್ಲಮ್ ಏನು, ಅದು ಗ್ರೌಂಡಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಇರುವ ಆಡಳಿತ ಸಿಬ್ಬಂದಿ ವರ್ಗದವರಿಗೆ ಹೇಳ್ಬೋದು. ನಮ್ಮ ಅದೃಷ್ಟ ಅಂದರೆ ನಮ್ಮ 2 ಡಾಕ್ಟರ್ ಜಗದೀಶ್ ಅಂತ ಒಬ್ಬರು ಹಿರಿಯ IAS ಆಫೀಸರ್ ಮತ್ತು ಈಗ ಕುರ್ಮಾರ್ ಅವರಿಬ್ಬರು ಅದ್ಭುತವಾಗಿ ನಮ್ಮೊಂದಿಗೆ ಬೆಳೆಗಾರರ ಹಿತದೃಷ್ಟಿಯಿಂದ ಕೆಲಸವನ್ನು ಮಾಡ್ತಿದ್ದಾರೆ. ಬಟ್ ಒಟ್ಟಾರೆಯಾಗಿ ಕಾಫಿ ಮಂಡಳಿಯ ಪ್ರತಿಯೊಬ್ಬರು ಸಿಬ್ಬಂದಿಯವರು ನಮ್ಮೊಂದಿಗೆ ಕೈ ಜೋಡಿಸಿ, ಡೈರೆಕ್ಟರ್ ಆಫ್ ರಿಸರ್ಚ್ ಇರ್ಬೋದು ಅಥವಾ ನಮ್ಮ ಎಲ್ಲ ಕಾಫಿ ಮಂಡಳಿಯವರು ನಮ್ಮೊಂದಿಗೆ ಕೈ ಜೋಡಿಸಿರೋದ್ರಿಂದ ಬಹುಶಃ ನಮ್ಮ ಹೆಜ್ಜೆಗಳು ಸ್ವಲ್ಪ ಮುಂದೆ ಹೋಗೋದಕ್ಕೆ ಅವರ ಕೊಡುಗೆನೂ ಇದೆ ಅಂತ ನನ್ನ ಭಾವನೆ. ಕಾಫಿ ಬೆಳೆಗಾರ ಹಿತರಕ್ಷಣೆಯಲ್ಲಿ ಇದು ಮಹತ್ವದ ಒಂದು ಬೆಳವಣಿಗೆ ಅಂತ ನಾವಾದರೂ ಭಾವಿಸ್ಬೋದು. ಹಾಗೆ ನಮ್ಮ ಎದುರುಗಡೆ ಒಂದು ಬಾಕ್ಸ್ ಇದೆ ಸರ್. ಏನು ಸರ್ ಬಾಕ್ಸ್ನ ವಿಶೇಷತೆ? ನಾವು GI ಕಾಫಿಗಳನ್ನು ಬ್ರ್ಯಾಂಡ್ ಮಾಡ್ತಿದ್ದೀವಿ ಕಾಫಿ ಮಂಡಳಿಯಲ್ಲಿ. ಈ ಇತ್ತೀಚೆಗೆ GI ಅಂದರೆ ಜಾಗ್ರಫಿಕಲ್ ಇಂಡಿಕೇಟರ್, ಅಂದರೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಅಲ್ಲಿ ವಿಶೇಷತೆಯನ್ನು ಮಾರುಕಟ್ಟೆ ಮಾಡೋದು. ಭಾರತದಲ್ಲಿ ಸುಮಾರು 7 GI ಕಾಫಿಗಳಿದೆ. ಚಿಕ್ಕಮಗಳೂರು, ಬಾಬಾ ಬುಡನ್ ಮತ್ತು ಕೂರ್ಗ್ ಮತ್ತು ವಾಯ್ನಾಡು ಮತ್ತು ಅರಕು ಮತ್ತು ಮಾನ್ಸೂನ್ ಮಲಬಾರ್ ಅಂತ ಅದರಲ್ಲಿ 2 ವಿಧಗಳಿದೆ. ಒಟ್ಟು 7 GI ಕಾಫಿಗಳನ್ನು ನಾವು ಮಾರುಕಟ್ಟೆಗೆ ಪರಿಚಯಿಸುವ ಪ್ರಯತ್ನದಲ್ಲಿ ಒಂದಷ್ಟು ಒಳ್ಳೆಯ ಯಶಸ್ಸಾಗಿದ್ದೀವಿ. ಇತ್ತೀಚೆಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಿದ್ದರು. ಆವಾಗ ಅಲ್ಲಿಯ ಪ್ರಧಾನಮಂತ್ರಿಗಳಿಗೆ ಈ ಬಾಕ್ಸನ್ನೇ ಅವರು ಇಲ್ಲಿಂದ ತಗೊಂಡು ಗಿಫ್ಟನ್ನು ಮಾಡಿರೋದು. ಕಾರಣ ಏನು ಅಂದರೆ, ಒಂದು ಆಸ್ಟ್ರೇಲಿಯಾದಲ್ಲಿ ಪ್ರಧಾನಮಂತ್ರಿಗಳು ಕಾಫಿಯನ್ನು ಗಿಫ್ಟ್ ಮಾಡಿದ್ದ ಉದ್ದೇಶ ಏನು ಅಂದರೆ, ಇಂಡಿಯಾದ 4th ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ನಾವು ಆಸ್ಟ್ರೇಲಿಯಾಕ್ಕೆ ಕಾಫಿನ. ಸೊ ನಾವು ನಮ್ಮ 4th ಲಾರ್ಜೆಸ್ಟ್ ಅಂದಾಗ ಅದರದ್ದು ಪ್ರಯಾರಿಟಿ ಎಷ್ಟಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಪ್ರಧಾನಮಂತ್ರಿಗಳು, ಆಮೇಲೆ ಆಸ್ಟ್ರೇಲಿಯಾ ಇಸ್ ಎ ಕಾಫಿ ಕನ್ಸ್ಯೂಮಿಂಗ್ ಕಂಟ್ರಿ, ಅದನ್ನು ಅಲ್ಲಿ ಕೊಟ್ಟಾಗ, ನಾವು GI ಕಾಫಿನ ಕೊಟ್ಟಾಗ ಭಾರತದ ಕಾಫಿಯ ವಿಸ್ತರಣೆಯನ್ನು ಆಸ್ಟ್ರೇಲಿಯಾದಲ್ಲಿ ಮಾಡೋ ಉದ್ದೇಶದಿಂದ ಆ ಗಿಫ್ಟನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಬೆಳೆಗಾರರಿಗೆ ಮತ್ತು ಇಡೀ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ ಭಾಳ ಸಂತೋಷ ಆಗಿದೆ. ಧನ್ಯವಾದಗಳು ಪ್ರಧಾನಮಂತ್ರಿಯವರಿಗೆ.
ದೂರದರ್ಶನದ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಒಂದು ಸಂಸ್ಥೆಗೆ ಬೆಲೆ ಬರತಕ್ಕಂಥದ್ದು ಆ ಸಂಸ್ಥೆಯ ನೇತೃತ್ವವನ್ನು ಯಾರು ವಹಿಸ್ತಾರೆ ಅದ್ರ ಮೇಲೆ ಅದು ಅವಲಂಬಿತವಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದಿನೇಶ್ ದೇವರುಂದ್ರವರು ಕಳೆದ 3 ವರ್ಷಗಳಲ್ಲಿ ಆ ಕ್ಷೇತ್ರವನ್ನು ಹೇಗೆ ಪುನಶ್ಚೇತನಗೊಳಿಸಬೇಕು ಮತ್ತು ಆ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ವರ್ಗದವರಿಗೂ, ರೈತರಿಗೆ, ಕಾರ್ಮಿಕರಿಗೆ, ರಫ್ತುದಾರರಿಗೆ, ವ್ಯಾಪಾರಸ್ಥರಿಗೆ ಮತ್ತು ಆ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ವಿವಿಧ ಹಂತದ ವಿಜ್ಞಾನಿಗಳಿಗೆ ಮತ್ತು ಆಫೀಸರ್ಸ್ಗಳಿಗೆ ಸಲಹೆ, ಸೂಚನೆ ಮತ್ತು ಮಾರ್ಗದರ್ಶನವನ್ನು ಮಾಡೋ ಮುಖಾಂತರ ಆ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಮತ್ತು ಆ ಸಂಸ್ಥೆಗೆ ಒಂದು ದಿಕ್ಕನ್ನು ತೋರಿಸೋ ಮುಖಾಂತರ ಕಾಫಿ ಬೆಳೀತಕ್ಕಂಥ ರೈತರ ಜೀವನದಲ್ಲಿ ಒಂದು ಭರವಸೆಯನ್ನು ಮೂಡಿಸಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಈ ವ್ಯವಸ್ಥೆಯಲ್ಲಿ, ಈ ರಾಜಕೀಯ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿರ್ಬೋದು, ಈ ತರ ಬೋರ್ಡ್ ಅಂತಂದ್ರೆ ನಾವು ಒಂದು ಅಲಂಕಾರಿಕ ವ್ಯವಸ್ಥೆ ಅಂತಕ್ಕಂಥದ್ದು ಒಂದಿತ್ತು ಆ ರಾಜಕೀಯ ವ್ಯವಸ್ಥೆಗಳಿಗೆ. ಅದಕ್ಕೆ ಒಂದು ಬದಲಾವಣೆ ತರತಕ್ಕಂಥ ಕೆಲಸ ಮಾಡಿದ್ದಾರೆ. ಇಂಥ ವ್ಯಕ್ತಿಗಳು ಅಂತ ಸಂಸ್ಥೆಗಳ ನೇತೃತ್ವ ವಹಿಸಿದ್ರೆ ಆ ಸಂಸ್ಥೆಗೂ ಗೌರವ ಬರ್ತದೆ ಮತ್ತು ದೇಶದ ಕಾಫಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಒಂದು ಭರವಸೆ ಬೆಳಕಾಗ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಧನ್ಯವಾದ. ಸರ್, ತಾವು ಕೃಷಿಯಲ್ಲಿ ಹಾಗೂ ಸಂಘಟನೆಯಲ್ಲಿ ಇಷ್ಟು ಬ್ಯುಸಿಯಾಗಿರ್ತೀರಾ, ತಾವು ಫ್ಯಾಮಿಲಿಗೆ ಹೇಗೆ ಟೈಮ್ ಹೊಂದಿಸ್ಕೋತೀರಾ? ಸೊ ತಮ್ಮ ಫ್ಯಾಮಿಲಿಯ ಪರಿಚಯವನ್ನು ಮಾಡಿಕೊಡ್ಬೋದಾ ಸರ್? ನನ್ನ ವೈಫು ಸಾಫ್ಟ್ವೇರ್ ಇಂಜಿನಿಯರು, ಮಗಳು ಆರ್ಕಿಟೆಕ್ಟು, ಮಗ ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಮನೇಲಿ ಬೈಯೋದೇ ಜಾಸ್ತಿ. ಯಾಕೆಂದರೆ ನಾವು ಅವರಿಗೆ ಸರಿಯಾದ ಸಮಯ ಕೊಡೋಕ್ಕಾಗಲ್ಲ. ಒಂದು ಜವಾಬ್ದಾರಿ ತಗೊಂಡಾಗ, ಒಂದು ಸಂಸ್ಥೆಯ ಜವಾಬ್ದಾರಿ ತೆಗೆದುಕೊಂಡಾಗ ನಾವು ಸ್ವಲ್ಪ ಅದ್ರ ಬಗ್ಗೆ ಸೀರಿಯಸ್ ಆಗಿರಬೇಕಾಗುತ್ತೆ. ಹಲವಾರು ಸಂದರ್ಭಗಳಲ್ಲಿ ಮನೆ ನಾವು ಇರೋದೇ ಕಡಿಮೆ ಆಗುತ್ತೆ. ಜೊತೆಗೆ ಬಟ್ ನಮಗೇನೆಂದರೆ ನಮ್ಮ ಪತ್ನಿ ಇರ್ಬೋದು, ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ, ಎಲ್ಲರೂ ಮ್ಯಾನೇಜ್ ಮಾಡ್ತಾಯಿದ್ದಾರೆ ಅಲಾಂಗ್ ವಿತ್ ಹರ್ ವರ್ಕ್. ಸೊ ಅವರಿಗೂ ನಾವು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು. ಅವರು ಅದು ಕೊಟ್ಟಿರೋದ್ರಿಂದ ನಾನಿಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಹೆಚ್ಚು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಚೈತ್ರ ಅಂತ. ನಾನು ದಿನೇಶ್ ಅವರ ಧರ್ಮಪತ್ನಿ. 26 ವರ್ಷದಿಂದ. ನನಗೆ ಗೊತ್ತಿರೋ ಹಾಗೆ ದಿನೇಶ್ ತುಂಬ ಸರಳ ಮತ್ತು ಪ್ರಾಮಾಣಿಕ ವ್ಯಕ್ತಿ. ಅವರಿಗೆ ಕೊಟ್ಟಿರೋ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಾರೆ. ತುಂಬ ಹೆಲ್ಪ್ಫುಲ್ ಪರ್ಸನ್ನು. ಯಾರಿಗೆ ಏನು ಮಾಹಿತಿ ಬೇಕಾದ್ರೂ ಅವರು ಎಲ್ಲ ಅವ್ರ ಬಾಯಲ್ಲೇ ಇರುತ್ತೆ. ಯಾರು ಏನಾದರೂ ಅವ್ರ ಹತ್ರ ಅಪ್ರೋಚ್ ಮಾಡಿದರೆ ಅವರಿಗೆ ಯಾವುದು ಹಿಂದೆ ಮುಂದೆ ನೋಡ್ದಲೇ ಹೆಲ್ಪ್ ಮಾಡ್ತಾರೆ. ಇನ್ನು ನಟ್ಶಲ್ ಹೇಳಬೇಕು ಅಂತ ಹೇಳಿದರೆ ಸಿಂಪಲ್ ಆ್ಯಂಡ್ ಅಪ್ರೋಚಬಲ್ ಪರ್ಸನ್. ನಮಸ್ಕಾರ, ನಾನು ಶ್ರೇಯಾ, ದಿನೇಶ್ ಅವ್ರ ಮಗಳು. ದಿನೇಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನನ್ನ ಪ್ರಕಾರ he works on true principles. First, honesty and hard work. I think he appreciates a lot of people who come with this kind of aspect as well. ಇನ್ನೊಂದು ಏನು ಹೇಳೋದಂದರೆ ಅವರು new adventures or new ventures is something which he looks forward to himself, as well as he tends to support people who are into new ventures, who are innovators, thinkers, and have something to bring to the future. So I think this aspect suits well with what he is doing right now as well, in that position. So I think he supports everybody else as well as me in getting new ideas and new aspects into the world. ಕಾಫಿ ಮಂಡಳಿ ಅಧ್ಯಕ್ಷರಾದಂತೂ ರಾಷ್ಟ್ರ ಪೂರ್ತಿ ಪ್ರವಾಸ ಮಾಡಬೇಕಾಗತ್ತೆ, ವಿದೇಶಗಳಿಗೆ ಹೋಗಬೇಕಾಗತ್ತೆ. ಬಹುಶಃ ಮನೆಯಿಂದ ಮ್ಯಾನೇಜ್ ಮಾಡ್ತಿರೋದಕ್ಕೆ ತಮಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸರ್. ಹಾಗೆ ಸರ್, ಮತ್ತೊಂದು, ತಾವು ಆಗಲೇ ನಿಮ್ಮ ಬಗ್ಗೆ ಹಳ್ಳಿ ಹಬ್ಬ ಮಾಡೋದ್ರ ಬಗ್ಗೆ ತೆರೆಮರೆ ಹಿಂದೆ ಅಂದ್ಕೊಂಡು ಕಾರ್ಯಕ್ರಮ ಚೆನ್ನಾಗಾಗಬೇಕು ಅಂತ ತಾವು ಮಾಡ್ತಾಯಿದ್ರಿ. ಅದಕ್ಕೆ ಪೂರಕ ಎಂಬಂತೆ, ಗರಿ ಎಂಬಂತೆ ತೆರೆಮರೆಯ ಸಾಧಕ ಅಂತ ಪ್ರಶಸ್ತಿ JCA ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ ನೀಡುತ್ತೆ. ಅದ್ರ ಜೊತೆಗೆ ನಾವು ಹಲವಾರು ಪ್ರಶಸ್ತಿಗಳು ಬಂದಿವೆ. ತಮಗೆ ಲಭಿಸಿರುವಂಥ ಪ್ರಶಸ್ತಿಗಳ ಬಗ್ಗೆ ಬೆಳಕು ಚೆಲ್ಬೋದಾ?
ಒಂದು, ನಾನು ಪ್ರಶಸ್ತಿಗೆ ಅಪ್ಲೈನೇ ಮಾಡಲ್ಲ. ಯಾಕೆಂದರೆ ಪ್ರಶಸ್ತಿ ಯಾವಾಗಲೂ ಅಪ್ಲೈ ಮಾಡಿ ತಗೊಬಾರ್ದು ಅಂತ ನನ್ನ ಒಂದು ಮನೋಭಾವ. ನಾರ್ಮಲಿ ಹೇಗೆಂದರೆ ಇದನ್ನೆಲ್ಲ ಅವರೇ ಗುರುತಿಸಿರೋದು. ಇತ್ತೀಚೆಗೆ ಕೆಂಪೇಗೌಡ ಪ್ರಶಸ್ತಿ ಬೆಂಗಳೂರಲ್ಲೂ ಕೊಟ್ಟಿದ್ದಾರೆ, ದೆಹಲಿಯಲ್ಲಿ ಒಂದು ಪ್ರಶಸ್ತಿ ಸಿಕ್ಕಿದೆ. ಸೊ ಇದು ಯಾವುದೂ ಒಂದು ಅಪ್ಲಿಕೇಶನ್ನು ಹಾಕಿಲ್ಲ. ಹಾಗೆ JCI ಅವರು ಫಸ್ಟು ನನ್ನನ್ನು ಐಡೆಂಟಿಫೈ ಮಾಡಿದ್ದು. ನಾವು ಈ ಕೆಲಸ ಮಾಡ್ತಿದ್ದಾಗ ತೆರೆಮರೆಯಲ್ಲಿ ಕೆಲಸ ಮಾಡ್ತಿರೋ ತೆರೆಮರೆಯ ಸಾಧಕ ಅಂತ ಕೊಟ್ಟರು. ಸೊ ಈ ಥರ ಪ್ರಶಸ್ತಿಗಳಿಗೆ ಅಪ್ಲಿಕೇಶನ್ ಹಾಕಿದರೆ ತುಂಬ ಪ್ರಶಸ್ತಿ ಸಿಗೋದು. ಆದರೆ ಅಪ್ಲಿಕೇಶನ್ ಹಾಕ್ದಲ್ಲೇ ಎಷ್ಟು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಂತ ನನ್ನ ವೈಯಕ್ತಿಕ. ಸರ್, ಯಶಸ್ಸು ಮತ್ತು ಸಂತೋಷ ನಿಮ್ಮ ದೃಷ್ಟಿಯಲ್ಲಿ ಯಾವುದು ಮುಖ್ಯ ಮತ್ತು ಯಾಕೆ? ಯಾವುದೇ ಕೆಲಸ ಮಾಡಬೇಕಾದ್ರೆ ಯಶಸ್ಸು ಸಿಗಲಿ ಅಂತ ಕೆಲಸ ಮಾಡಬಾರ್ದು. ಹೃದಯದಿಂದ ಕೆಲಸ ಮಾಡಿದರೆ ಮಾತ್ರ ಅದು ನೀವು ಯಶಸ್ಸು ಸಿಗುತ್ತೆ. ತುಂಬ ಸತಿ ನಾವು ಉಲ್ಟಾ ಕೆಲಸ ಮಾಡ್ತೀವಿ. ಯಶಸ್ಸು ಸಿಕ್ಕಬೇಕು ಅಂತ ಕೆಲಸ ಮಾಡೋಕ್ಕೆ ಹೋದಾಗ ಯಶಸ್ಸು ಸಿಗಲಿದ್ದರೆ ಡಿಸಪಾಯಿಂಟ್ ಆಗ್ತೀವಿ. ಸಂತೋಷ ಅಂತೂ ಅನೇಕ ಸಂದರ್ಭಗಳಲ್ಲಿ ಸಂತೋಷಗಳು ನಾವು ಮಾಡಿದ ಕೆಲಸಗಳಲ್ಲಿ ಸಿಗುತ್ತೆ. ಉದಾಹರಣೆಗೆ ನಮ್ಮಲ್ಲಿ ಕಾಫಿಯಲ್ಲಿ ಸ್ವಲ್ಪ ರೈತರು ಲೋನನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ಅದನ್ನು ತೀರ್ಸೋ ಹಂತದಲ್ಲೆಲ್ಲ NP ಆಗಿದ್ದಾರೆ. ಕೇಂದ್ರ ವಿತ್ತ ಮಂತ್ರಿಗಳನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ನ ಭೇಟಿ ಮಾಡಿ ಅವರ ಮುಖಾಂತರ ಬ್ಯಾಂಕಿಗೆ ಡೈರೆಕ್ಷನ್ ಕೊಡಿಸಿ ಬ್ಯಾಂಕರ್ಸ್ನ ಮೀಟಿಂಗ್ ಮಾಡಿ ಇಲ್ಲೇ ಬೆಂಗಳೂರಿನ ಕಾಫಿ ಮಂಡಳಿಯಲ್ಲಿ OTS ಅಂದರೆ ಒನ್ ಟೈಮ್ ಸೆಟಲ್ಮೆಂಟನ್ನು ಸುಮಾರು 12,000ಕ್ಕಿಂತ ಹೆಚ್ಚು ಜನ ಇದ್ದರು. ಅದನ್ನು ನಾವು ಆ ರೈತರ ತೋಟಗಳ ಹರಾಜಾಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಆ ಸ್ಕೀಮ್ನ ತಂದು ಇವತ್ತು ಸಾಕಷ್ಟು ಜನ ಅದರ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಯಾಕೆಂದರೆ 3% ಇಂಟ್ರೆಸ್ಟಿಗೆ ಬ್ಯಾಂಕ್ಗಳು ಸೆಟ್ಲ್ ಮಾಡಿದೆ. ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಬ್ಯಾಂಕ್ನವ್ರಿಗೂ ಧನ್ಯವಾದ ಹೇಳಬೇಕಾಗುತ್ತೆ. ಯಾಕೆಂದರೆ ಅವರು ರೈತರ ಒಂದು ನಮ್ಮ ಕರೆಗೆ ಹೋಗೊಟ್ಟು ರೈತರಿಗೆ ಒಳ್ಳೆಯ ಸೆಟಲ್ಮೆಂಟನ್ನು ಕೊಟ್ಟಿದ್ದಾರೆ. ಸರ್, ದೇಶದ ಕೃಷಿಯ ಭವಿಷ್ಯವನ್ನು ಹೇಗೆ ನೋಡ್ತೀರಾ ಸರ್? ಮತ್ತು ನಮ್ಮ ಭಾರತವನ್ನು ಮುಂದಿನ 10 ವರ್ಷಗಳಲ್ಲಿ ತಾವು ಹೇಗೆ ನೋಡ ಬಯಸ್ತೀರಾ? ಭಾರತದ ಕೃಷಿ ಭವಿಷ್ಯ ಅಂದರೆ ಈಗ ಇರುವ ಸ್ಟೇಜ್ ಏನಂದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಬೇಡಿ, ಹೆಣ್ಣು ಕೊಡಲ್ಲ. ಇದು ಇವತ್ತಿನ ವಾಸ್ತವ ಸತ್ಯ. ಆದರೆ ಮುಂದೆ ಇನ್ನು 10 ವರ್ಷದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಬೇಕು ಅಂತ ದಿವಸ ಬರುತ್ತೆ. ಕಾರಣ ಹೆಂಗೆ ಅಂದರೆ ಇವತ್ತು ನಾವು ಕೊಡ್ತಿದ್ದೀವಿ ಎಕನಾಮಿಕ್ಸ್, ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟರ್ಸ್ ನೀವೇನು ಅರ್ನ್ ಮಾಡ್ತೀರಿ ಅದು ವಿತ್ ಪ್ರೆಷರ್. ಏನು ಇಲ್ಲಿ ಸಿಟಿಯಲ್ಲಿದ್ದು ನೀವು ಲೈಫಲ್ಲಿ ಪ್ರೆಷರ್ ಹಾಕ್ಕೊಂಡು ನೀವು ಕೆಲಸ ಮಾಡಿ ನೀವೆಷ್ಟು ಅರ್ನ್ ಮಾಡ್ತೀರಿ, ಆ ರೀತಿ 5 ಎಕರೆ ಜಮೀನಿರುವ ರೈತರು ಅರ್ನ್ ಮಾಡಿ ಸುಖವಾಗಿ ಜೀವನವನ್ನು, ಹೆಂಡತಿ ಮಕ್ಕಳು ಒಂದು ಕುಟುಂಬದೊಂದಿಗೆ ಜೀವನವನ್ನು ಮಾಡೋದನ್ನು ಮುಂದಿನ ದಿವಸಗಳಲ್ಲಿ ಮತ್ತೆ ಮರುಕಳಿಸುತ್ತೆ ಅಂತ ನನಗೆ ಭಾಳ ಆತ್ಮವಿಶ್ವಾಸ ಇದೆ. ಸಮಾಜ, ಸಂಘಟನೆ ಹಾಗೆ ಇಂಥ ದೊಡ್ಡ ಮಂಡಳಿಯ ಅಧ್ಯಕ್ಷರಾಗಿದ್ದಾಗ ಒತ್ತಡಗಳು ಸಾಮಾನ್ಯ. ಒತ್ತಡಗಳು ಬಂದಾಗ ನಿಮ್ಮನ್ನು ನೀವು ಹೇಗೆ ಸಮತೋಲನದಲ್ಲಿ ಇಟ್ಕೋತೀರಾ ಸರ್? ನನ್ನದೊಂದು ನಾನು ಅನ್ನೋದು ಬಂತಿಲ್ಲಿ ನಮ್ಮದೊಂದು ಒಂದು ಗುಣ ಇದೆ. ಒತ್ತಡಕ್ಕೆ ಸಿಲುಕುವಂತೆ ಕೆಲಸ ಮಾಡಬೇಕು. ಅಂದರೆ ಪ್ರಿಪ್ರೇಷನ್ಸ್. ನಾವು ಒಂದು ಹಳ್ಳಿ ಹಬ್ಬ ಮಾಡಬೇಕು ಅಂದರೆ 1 ವರ್ಷದ ಪ್ರಿಪ್ರೇಷನ್. ಮೊನ್ನೆ ಸೆಂಟ್ರಲ್ ಕಾಫಿ ರಿಸರ್ಚ್ ಸ್ಟೇಷನಲ್ಲಿ ಶತಮಾನೋತ್ಸವ ಮಾಡಬೇಕು ಅಂದರೆ 1 ವರ್ಷದ ಪ್ರಿಪ್ರೇಷನ್ಸ್. ಅಂದರೆ ಆ 1 ವರ್ಷದ ಪ್ರಿಪ್ರೇಷನ್ ಬಂದಾಗ ಕೊನೆಯ ಹಂತದಲ್ಲಿ ನಿಮಗೆ ಒತ್ತಡಗಳು ಕಡಿಮೆ ಇರುತ್ತೆ. ಒತ್ತಡ ಬಂದರೂ ನಮ್ಗೆ ಹೆಂಗೆ ಅಂದರೆ ನಮ್ಮ ದೈನಂದಿನ ಚಟುವಟಿಕೆಗಳು ಹೆಂಗಿರುತ್ತೆ, ಯೋಗದಿಂದ ಪ್ರಾರಂಭ ಆಗುತ್ತೆ. ಪ್ರತಿ ದಿವಸ ಯೋಗ ಮಾಡ್ತೀವಿ, ಒಂದಷ್ಟು ಸಮಯ ಇದ್ದರೆ ಧ್ಯಾನ ಮಾಡ್ತೀವಿ. ಸೊ ಅವೆಲ್ಲ ನಮ್ಮ ಬದುಕಿಗೆ ಈ ಒತ್ತಡವನ್ನು ನಿವಾರಿಸುವ ಒಂದು ಔಷಧಿಯಾಗಿ ಕೆಲಸ ಮಾಡ್ತಿದೆ. ಮತ್ತು ನಮಗೆ ಒಂದು ಈ ಸಮಾಜದಲ್ಲಿ ಏನಿದೆ ಅಂದರೆ ಈ ಕೆಲಸ ಮಾಡ್ತಾ ಇದ್ದಾಗ ಸ್ವಲ್ಪ ನೆಗೆಟಿವಿಟಿನೂ ಬರುತ್ತೆ ನಿಮಗೆ. ಅದನ್ನು ಸೈಡ್ ಲೈನ್ ಮಾಡಿಬಿಟ್ಟು ಅದನ್ನೆಲ್ಲ ತಲೆಗೆ ಹಾಕ್ಕೋಬಾರ್ದು. ನೆಗೆಟಿವಿಟಿ ಮಾತಾಡ್ತೀರಿ ಅಂತ ನಾವೇನಾದ್ರು ತಲೆಗೆ ಹಾಕ್ಕೊಂಡ್ರೆ ನಮ್ಗೆ ಒತ್ತಡ ಸ್ಟಾರ್ಟ್ ಆಗುತ್ತೆ. ನಾನು ಮಾಡ್ತಿರೋದ್ರ ಮೇಲೆ ನನಗೆ ಆತ್ಮವಿಶ್ವಾಸ ಇದ್ದು ನಾನು ಮಾಡ್ತಿರೋದು ನನ್ನ ದೇಶಕ್ಕಾಗಿ ಅಂತಿದ್ದರೆ ನನಗೆ ಯಾವುದು ಒತ್ತಡ ಇರಲ್ಲ. ಆ ಒತ್ತಡವನ್ನು ನಿವಾರಿಸುವ ಶಕ್ತಿ ದೇವರು ನಮಗೆ ಕರುಣಿಸಿದ್ದಾನೆ ಅಂತ ನನ್ನ ಭಾವನೆ. ಪೂರ್ವಭಾವಿ ತಯಾರಿ ಇದ್ದರೆ ಒತ್ತಡ ಆಟೋಮೆಟಿಕಲಿ ಕಡಿಮೆ ಇರುತ್ತೆ ಅನ್ನೋ ತಮ್ಮ ಅಭಿಪ್ರಾಯ. ಹಾಗೆ ಸರ್, ಕೊನೆಯದಾಗಿ ನಮ್ಮ ದೂರದರ್ಶನ ವೀಕ್ಷಕರಿಗೆ ಹಾಗೂ ಯುವಕರಿಗೆ ತಮ್ಮ ಸಂದೇಶ ಸರ್. ಒಂದು, ನಮ್ಮ ವಿಶೇಷವಾಗಿ ದೂರದರ್ಶನ ಈ ಕೆಲಸ ಮಾಡ್ತಿರೋದಕ್ಕೆ ಅಭಿನಂದನೆಗಳು. ಯಾಕೆ ಅಂದರೆ ಇವತ್ತು ಸರ್ಕಾರಿ ಸೌಮ್ಯ ಅಂದ ತಕ್ಷಣ ನಮ್ಮನ್ನು ಸೇರಿ ಕಾಫಿ ಮಂಡಳಿನ ಸೇರಿ ಪಬ್ಲಿಕ್ಸ್ ನೋಡುವ ದೃಷ್ಟಿ ಬೇರೆ ಆಗಿದೆ. ಆದರೆ ಇವತ್ತು ಎಲ್ಲ ಕಡೆ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆಕಾಶವಾಣಿಯಲ್ಲೂ ನಾವು ನೋಡಿದ್ದೀವಿ ಬದಲಾವಣೆಗಳನ್ನು, ದೂರದರ್ಶನದಲ್ಲಿ ನೋಡ್ತಾ ಇದ್ದೀವಿ,
ದೂರದರ್ಶನ ಇವತ್ತು ಒಂದು ಪ್ರೈವೇಟ್ ಇದಕ್ಕೆ ಪಾಸಿಟಿವ್ ಜರ್ನಲಿಸಮ್ನ ಅಥವಾ ಪಾಸಿಟಿವ್ ಇದನ್ನು ತಂದು ಹೇಗೆ ಇವತ್ತು ನಮಗೆ ಟಿ ವಿ ನೋಡೋದೇ ಅಂದರೆ ಬಹಳ ಬೇಜಾರು. ಆದರೆ ದೂರದರ್ಶನ ಟಿ ವಿನ ಸಾಮಾನ್ಯವಾಗಿ ಈ ಏನಿರುತ್ತೆ ಒಂದು ಪಾಸಿಟಿವಿಟಿ ಇರುತ್ತೆ. ಅಂದರೆ ಒಂದು ನೋಡಿದರೂ ಅದನ್ನು ನೋಡುವ ಅನಿಸುತ್ತೆ. ಅದು ಒಂದು. ಇನ್ನು ಯುವಕರಿಗೆ ಯಾವುದೇ ಯುವಕರು ಮುಂದಿನ ದಿವಸಗಳಲ್ಲಿ ಬರೀ ಹಣದ ಹಿಂದೆ ಹೋಗಬಾರ್ದು, ಗುಣದ ಹಿಂದೆ ಹೋಗಿ ನಿಮ್ಮ ಕೆಲಸವನ್ನು ಯಾವುದೇ ಕ್ಷೇತ್ರದಲ್ಲಿರಲಿ ಅಚ್ಚುಕಟ್ಟಾಗಿ ಮಾಡಿ ಅಲ್ಲಿ ನಿಮಗೆ ವ್ಯವಸ್ಥಿತವಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ಅಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಹೆಜ್ಜೆಗಳನ್ನು ಪರಿಪೂರ್ಣವಾಗಿ ಇಟ್ಟರೆ ಆವಾಗ ದೇಶ ಬೆಳೆಯುತ್ತೆ, ರಾಜ್ಯ ಬೆಳೆಯುತ್ತೆ, ನಮ್ಮ ಹಳ್ಳಿ ಬೆಳೆಯುತ್ತೆ. ಸೊ ಇದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ನಾನು ಕಾಫಿಯ ಬೆಳೆಗಾರನಾಗಿ ಏನಿರಬೇಕು ಅಂದರೆ ನಮ್ಮ ಯುವಕರಲ್ಲಿ ಅಥವಾ ಎಲ್ಲರಲ್ಲಿ ನನ್ನ ಕಾಫಿ ಬೀಜ ವಿದೇಶಕ್ಕೆ ಹೋಗುತ್ತೆ, ಇದು ನನ್ನ ದೇಶದ ಒಂದು ಪ್ರಾಡಕ್ಟು, ಇದನ್ನು ನಾವು ಗೌರವಯುತವಾಗಿ ನಾನು ಇದನ್ನು ಪ್ರೊಡ್ಯೂಸ್ ಮಾಡಬೇಕು, ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದಿರಬೇಕು. ಪ್ರತಿಯೊಂದು ಹಂತ. ನಾನು ಒಂದು ಉದಾಹರಣೆ ಕಾಫಿದು ಕೊಟ್ಟಿದ್ದು. ಆ ಥರ ಇದ್ದರೆ ದೇಶದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. 1 ಹೆಜ್ಜೆ 100 ಹೆಜ್ಜೆ ಆಗುತ್ತೆ, 100 ಹೆಜ್ಜೆ 1000 ಹೆಜ್ಜೆಗಳಾಗಿ ಭಾರತದ ಭವಿಷ್ಯ ಬಹುಶಃ 2047ಕ್ಕೆ ಒಂದು ಉನ್ನತ ಶ್ರೇಯಸ್ಸಲ್ಲಿ ಉನ್ನತ ಇದರಲ್ಲಿ ಇರುತ್ತೆ ಅಂತ ನನ್ನ ಭಾವನೆ. ಸಕಾರಾತ್ಮಕ ಚಿಂತನೆಗಳನ್ನ ಬೆಳೆಸ್ಕೊಳ್ಳಿ, ಜೊತೆಗೆ ವಿಕಸಿತ ಭಾರತಕ್ಕೆ ಸಂಕಲ್ಪ ಮಾಡಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಸರ್, ಇಷ್ಟೊತ್ತು ಅನೇಕ ವಿಚಾರಗಳ ಬಗ್ಗೆ ಹಂಚ್ಕೊಂಡಿದ್ದೀರ ನಮ್ಮ ಕಾರ್ಯಕ್ರಮದಲ್ಲಿ. ತಮಗೆ ದೂರದರ್ಶನದ ಚಂದನವಾಹಿನಿ ಪರವಾಗಿ ಅನಂತ ವಂದನೆಗಳು ಸರ್. ವೀಕ್ಷಕರೇ, ಇದಾಗಿತ್ತು ಜನನಾಯಕರ ಜರ್ನಿಯ ವಿಶೇಷ ಸಂಚಿಕೆ ಕಾಫಿ ವಿತ್ ಕಾಫಿ ಬೋರ್ಡ್ ಚೇರ್ಮನ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.